ಕರ್ತನಿಗೆ ಮಹಿಮೆ ಆಗಲಿ ಪ್ರಿಯರೇ. ನಾವು ಕಲಿತಾ ಬರ್ತಾ ಇದ್ದಾಗೆ ನಮ್ಮ ಅಧ್ಯಯನವನ್ನು ನಾವು ಮುಂದುವರಿಸುವಂತರಾಗಿರೋಣ. ನಿನ್ನೆ ದಿವಸ ಹೇಗೋ ದೇವರ ಮಹಾಕೃಪೆಯಿಂದ ಮಲಾಖಿಯಲ್ಲಿರುವಂಥ ಕೆಲವು ಸತ್ಯಗಳನ್ನಾದರೂ ನಾವು ಕಲಿತುಕೊಳ್ಳುವಂತೆ ದೇವರು ಸಹಾಯಿಸಿದ್ದಾನೆ. ಇನ್ನೂ ಸಹ ಮತ್ತೆ ನಾವು ಮಲಾಖಿಯನ ಗ್ರಂಥನ ಓದುತ್ತಾ ಬರುವಾಗ ಇನ್ನೂ ಅನೇಕ ಆಳವಾದ ಸತ್ಯಗಳನ್ನು ದೇವರು ನಮಗೆ ಕಲಿಸುತ್ತಾ ಬರುವಂತನಾಗಿದ್ದಾನೆ. ಈಗ ಎಷ್ಟೋ ನಮಗೆ ಅದು ಅರ್ಥವಾಗಿದೆ ಎಂಬುದಾಗಿ ನಾನು ನಂಬಿದ್ದೇನೆ. ಮುಂದೆ ಇನ್ನೂ ಸಹ ಕರ್ತನ ಅದರ ಮುಖಾಂತರ ನಿಮ್ಮೊಟ್ಟಿಗೆ ಮಾತಾಡಲಿ ಎಂಬ ಪ್ರಾರ್ಥನೆಯೊಂದಿಗೆ ನಾನು ಮಲಾಖಿಯನ ಗ್ರಂಥವನ್ನು ಮುಗಿಸುವಂತನಾಗಿದ್ದೇನೆ. ಕೆಲವು ಔಟ್ಲೈನನ್ನು ನಿಮಗೆ ಹೇಳುತ್ತೇನೆ. ಒಂದು ವೇಳೆ ನಿಮಗೆ ನೋಟ್ ಮಾಡಿಕೊಂಡ್ರೆ ಒಳ್ಳೆಯದು. ನೀವು ಮಾಡ್ಕೊಳ್ಳೋದಾದರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಅದು ನಿಮಗೆ ಪ್ರಯೋಜನವಾಗ್ತದೆ. ನಾನು ಸಹ ಅನೇಕ ಸಾರಿ ಬರೀತೇನೆ. ನನ್ನ ಅನೇಕ ನೋಟ್ಸ್ಗಳು ಬರೆದಿರುವಂಥ ನೋಟ್ಸ್ಗಳು ಮನೇಲಿದೆ. ಎಷ್ಟೋ ಸಾರಿ ನಾನು ಓದೋದನ್ನೆಲ್ಲ ಬರೆದು ಇಡ್ತೇನೆ. ಅದರಿಂದ ಅದೇನಾಗ್ತದೆ ಎಂಬುದಾಗಿ ಹೇಳುವಾಗ ನಮಗೆ ಅದು ಯಾವಾಗಲೂ ಸಹ ನಮ್ಮ ಮನಸ್ಸಲ್ಲಿ ಅದು ಹಚ್ಚಿಳ್ಕೊಳ್ಳುವಂಥದ್ದಾಗಿರ್ತದೆ. ಅದರಿಂದ ಓದ್ತಾ ಬರೀತಾ ಇರುವಾಗ ಏನಾಗ್ತದೆ ಅಂದರೆ ದೇವರ ವಾಕ್ಯ ನಾವು ಸಾಕಷ್ಟು ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ನಾವು, ಅಲ್ವೇ? ಅದರಿಂದ ಬರೀಲಿಕ್ಕಾಗದಂಥವ್ರಿಗೆ ನಾನು ಹೇಳ್ತಾ ಇಲ್ಲ. ಓದಲಿಕ್ಕೆ ಬರಲಿಕ್ಕೆ ದೇವರು ಸಾಮರ್ಥ್ಯ ಕೊಟ್ಟಿರ್ತಕ್ಕಂಥ ದೇವ್ರ ಮಕ್ಕಳು ಅದನ್ನು ಬರೆದು ಇಟ್ಕೊಂಡ್ರೆ ಭಾಳ ಒಳ್ಳೆಯದು. ಮತ್ತೆ ನೀವು ತಿರುಗಿಸುವಾಗ ಇದು ನೀವು ಕಲಿತಂಥ ಈ ಸತ್ಯಗಳಿಗಿಂತ ಇನ್ನೂ ಕೆಲವು ಅಮೂಲ್ಯ ಸತ್ಯಗಳನ್ನು ದೇವರು ನಿಮಗೆ ಅದನ್ನು ಕಲಿಸಿಕೊಡಲಿಕ್ಕೆ ಸಾಧ್ಯವಾಗ್ತದೆ. ಓಕೆ, ಈ ಸಮಯದಲ್ಲಿ ನಾನು ಮಲಾಖಿಯನ ಒಂದು ಔಟ್ಲೈನ್ ಕೊಡ್ತೇನೆ, ಬರ್ಕೊಳ್ಳಿ. ಅದರಲ್ಲಿ ಈ ಮಲಾಖಿಯ ಗ್ರಂಥದಲ್ಲಿ ಒಂದು 4 ಚಿಕ್ಕ ಅಧ್ಯಾಯಗಳು ಇದೆ ಎಂಬುದಾಗಿ ನಾವು ನೋಡ್ತಾ ಬಂದೇವೆ. ಮಲಾಖಿ ಎಂಬುದಾಗಿ ಹೇಳುವಾಗ ಮೈ ಮೆಸೆಂಜರ್ ಅಥವಾ ನನ್ನ ಸಂದೇಶಕ ಎಂಬುದಾಗಿ ನಾವು ಕೇಳಿಸ್ಕೊಡ್ತಾ ಬಂದೆವು. ಈ ಮಲಾಖಿಯ ಮುಖ್ಯ ಪ್ರಸ್ತಾಪ 4 ಅಧ್ಯಾಯದಲ್ಲಿರ್ತಕ್ಕಂಥ ಮುಖ್ಯ ಪ್ರಸ್ತಾಪ ಏನಂದರೆ ಪುನರುಜ್ಜೀವನಗೊಂಡು ತಿರುಗಿ ಬಂಡಿರಿ ಎಂಬುದಾಗಿ ಹೇಳುವಂಥದ್ದು. ಅಂದರೆ ಪುನರುಜ್ಜೀವನ ಎಂಬುದಾಗಿ ಹೇಳುವಾಗ ಒಂದು ರೀತಿಯಲ್ಲಿ ಸತ್ತ ಸ್ಥಿತಿಯಲ್ಲಿರುವಂಥವರು ಮತ್ತೆ ಜೀವನ ಪಡೆದು ತಿರುಗಿ ಬರುವಂಥದ್ದು ಎಂಬುದಾಗಿ ಅರ್ಥ, ಅಲ್ವೇ? ಒಂದು ಗಿಡ ಬಿದ್ದು ಹೋಗಿದೆ, ಎತ್ತು ನಿಲ್ಲಿಸಿ ಅದಕ್ಕೆ ಜೀವ ಇದೆ, ಆದರೆ ಮತ್ತೆ ಪುನರುಜ್ಜೀವನಗೊಳ್ಳುವಂಥ ಒಂದು ಸ್ಥಿತಿ. ಅದರಿಂದ ಪುನರುಜ್ಜೀವನಗೊಂಡು ತಿರುಗಿ ಬಂಡಿರಿ ಎಂಬುದಾಗಿ ಈ ಒಂದು ಪ್ರಸ್ತಾಪ, ಇಡೀ ಮಲಾಖಿಯನ ಗ್ರಂಥದ ಪ್ರಸ್ತಾಪ. ಇದರಲ್ಲಿ ಮುಖ್ಯ ವಚನ ಹೇಳ್ತಾ ಬಂದೆ, 3ನೇ ಹೆಜ್ಜೆ 7ನೇ ವಚನ. ನನ್ನ ಕಡೆಗೆ ಪುನಃ ತಿರುಗಿರಿ, ಪುನಃ ತಿರುಗಿದ ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನೆಂಬುದಾಗಿ ದೇವರು ಅಲ್ಲಿ ಇರುವಂಥ ಒಂದು ವಚನ. ನಾವೆಲ್ಲ ಅದರ ಕುರಿತಾಗಿ ನಾವು ಕಲಿತಾ ಬಂದ್ವಿ. ಓಕೆ, ಮೊದಲನೇ ಅಧ್ಯಾಯ ದೇವರಿಗೆ ಸಲ್ಲತಕ್ಕ ಮಾನವನು ದೇವರಿಗೆ ತಿರುಗಿ ಸಲ್ಲಿಸಿರಿ ಎಂಬ ಒಂದು ಪ್ರಸ್ತಾಪ ಇದೆ. ಮೊದಲನೇ ಅಧ್ಯಾಯದ ಮುಖ್ಯ ವಿಷಯನು ದೇವರಿಗೆ ಸಲ್ಲತಕ್ಕ ಮಾನವನು ದೇವರಿಗೆ ತಿರುಗಿ ಸಲ್ಲಿಸಿರಿ ಎಂಬುದಾಗಿ ನಾವು ನೋಡ್ತಾ ಬಂದೆವು. ಅದರಲ್ಲಿ 1ನೇ ವಚನದಿಂದ 3ನೇ ವಚನ ತನಕ ಆ ವಿಷಯವಿದೆ. ಯಾಕೆ ನಾವು ದೇವರಿಗೆ ಸಲ್ಲತಕ್ಕ ಒಂದು ಮಾನವನ್ನ ದೇವರಿಗೆ ತಿರುಗಿ ಸಲ್ಲಿಸಬೇಕೆಂಬುದಾಗಿ ಹೇಳುವಾಗ ಆತನು ಪ್ರೀತಿಸುವ ದೇವರಾಗಿದ್ದಾನೆ, ಒಂದು ಕಾರಣ. 2ನೇದಾಗಿ ಆತನು ಮಾನವನ ಎಲ್ಲ ಯೋಜನೆಗಳ ಮೇಲೆ ಅಧಿಕಾರವುಳ್ಳವನಾಗಿದ್ದಾನೆ, ಆದ್ದರಿಂದ ನಾವು ಆತನಿಗೆ ಸಲ್ಲತಕ್ಕ ಮಾನವನ್ನ ಸಲ್ಲಿಸಬೇಕು. 3ನೇದಾಗಿ ಆತನು ತಂದೆಯೂ ದಣಿಯೂ ಆಗಿದ್ದಾನೆ. ಓಕೆ, ನಾನು ಫಾಸ್ಟ್ ಆಯಿತು ಅಂತ ಎನಿಸ್ತೇನೆ ಬರ್ಕೊಳ್ಳಿಕ್ಕೆ, ಅಲ್ವಾ? ಒಂದು ವೇಳೆ ನೀವು ಆಲ್ರೆಡಿ ಬರ್ಕೊಂಡಿರ್ತೀರಾ, ಒಂದು ಗುರುತು ಮಾಡ್ಕೊಳ್ಳಿ ಅಷ್ಟೇ. ಕೆಲವು ಬೇಗ ಬರ್ಕೊಂಡ್ರೆ ಆತನು ತಂದೆಯು ದಣಿಯೂ ಆಗಿರುವುದರಿಂದ ಆತನಿಗೆ ನಾವು ಮಾನವನ್ನ ತಿರುಗಿ ಸಲ್ಲಿಸಬೇಕಾಗಿದೆ. ಓಕೆ, ನಂತರ 4ನೇದಾಗಿ ಸ್ವಲ್ಪ ನಿಧಾನ ಮಾಡ್ತೇನೆ, ಬರ್ಕೊಳ್ಳಿ. ಆತನು ಅಶುದ್ಧ ಯಜ್ಞವನ್ನು ಸ್ವೀಕರಿಸುವವನಲ್ಲ. ಆತನು ಅಶುದ್ಧ ಯಜ್ಞವನ್ನು ಸ್ವೀಕರಿಸುವವನಲ್ಲ. ಯಾವುದೇ ಅಶುದ್ಧವಾದದನ್ನು ದೇವರು ಸ್ವೀಕಾರ ಮಾಡಿಕೊಳ್ಳಲ್ಲ, ಅದರಿಂದ ಅವನು ಸಕಲ ಮಾನಕ್ಕೆ ಯೋಗ್ಯನು. ನಂತರ 5ನೇದಾಗಿ ಆತನ ನಾಮವು ಎಲ್ಲ ಸ್ಥಳಗಳಲ್ಲಿಯೂ ಎಲ್ಲ ಸಮಯಗಳಲ್ಲಿಯೂ ಘನವುಳ್ಳದ್ದಾಗಿದೆ. ಒಂದು ಸ್ಥಳದಲ್ಲ, ಎಲ್ಲ ಸ್ಥಳಗಳಲ್ಲಿ ಆತನ ನಾಮವು ಎಲ್ಲ ಸ್ಥಳಗಳಲ್ಲಿಯೂ ಎಲ್ಲ ಸಮಯಗಳಲ್ಲಿಯೂ ಘನವುಳ್ಳದ್ದಾಗಿದೆ. ನಂತರ 6ನೇದಾಗಿ ಆತನು ಮೋಸಗಾರರನ್ನು ಖಂಡಿಸುತ್ತಾನೆ, ಅದರಿಂದ ಆತನು ಎಲ್ಲ ಮಾನಕ್ಕೂ ಯೋಗ್ಯ, ಅದರಿಂದ ಅವನಿಗೆ ಮಾನ ಸಲ್ಲಿಸಬೇಕಾಗಿದೆ. ಆತನು ಮೋಸಗಾರರನ್ನು ಖಂಡಿಸುತ್ತಾನೆ. ಓಕೆ, ಈ 6 ವಿಷಯಗಳು ನಾನು ಮೊದಲನೇದಲ್ಲಿ ನಾನು ನಿಮಗೆ ಮೊದಲೇ ಹೇಳಿದ್ದೆ. 1, ಪ್ರೀತಿಸುವ ದೇವರು. 1ರಿಂದ 3ನೇ ವಚನ. ಆತನು ಮನುಷ್ಯನ ಎಲ್ಲ ಯೋಜನೆಗಳ ಮೇಲೆ ಅಧಿಕಾರವುಳ್ಳವನು. 4ರಿಂದ 5 ಆತನು ತಂದೆಯು ದಣಿ ಆಗಿರುವುದರಿಂದ ನಾವು ಅವನ ಮಾನ ಸಲ್ಲಿಸಬೇಕಾಗಿದೆ. 6ರಿಂದ 8 ಆತನು ಅಶುದ್ಧ ಯಜ್ಞವನ್ನು ಸ್ವೀಕರಿಸುವವನಲ್ಲ.
ಅದು 9ರಿಂದ 10, 9, 10ನೇ ವಚನ. ನಂತರ 5ನೇದಾಗಿ ಆತನ ನಾಮವು ಎಲ್ಲ ಸಮಯ ಸ್ಥಳಗಳಲ್ಲಿಯೂ ಅಥವಾ ಎಲ್ಲ ಸ್ಥಳಗಳಲ್ಲಿಯೂ ಸಮಯಗಳಲ್ಲಿಯೂ ಘನವುಳ್ಳದ್ದಾಗಿದೆ. 11, 12ನೇ ವಚನ. ಆತನು ಮೋಸಗಾರರನ್ನು ಖಂಡಿಸುತ್ತಾನೆ. 13, 14. 2ನೇ ಅಧ್ಯಾಯಕ್ಕೆ ಬರೋಣ. 2ನೇ ಅಧ್ಯಾಯದ ಮುಖ್ಯ ವಿಷಯ ಏನಂದರೆ ನಡೆಯಲ್ಲಿಯೂ ನುಡಿಯಲ್ಲಿಯೂ ಪರಿಶುದ್ಧತೆಗೆ ತಿರುಗಿ ಬನ್ನಿರಿ. ನಡೆಯಲ್ಲಿಯೂ ನುಡಿಯಲ್ಲಿಯೂ ಪರಿಶುದ್ಧತೆಗೆ ತಿರುಗಿ ಬನ್ನಿರಿ. ತಿರುಗಿ ಅನ್ನೋ ಪದ ಬಿಡಬಾರದು, ತಿರುಗಿ ಬರಲಿಕ್ಕೆ ಕರೀತಾ ಇರೋದು. ಓಕೆ, ನಡೆಯಲ್ಲಿಯೂ ನುಡಿಯಲ್ಲಿಯೂ ಪರಿಶುದ್ಧತೆಗೆ ತಿರುಗಿ ಬನ್ನಿರಿ. ಅದರಲ್ಲಿ ಮೊದಲನೇ ಒಂದು ವಿಷಯ, ಪರಿಶುದ್ಧತೆಯು ಮೊದಲನೇದಾಗಿ ನಾಯಕರ ಮತ್ತು ಯಾಜಕರ ಜೀವಿತದಲ್ಲಿ ಉಂಟಾಗಬೇಕು. ಪರಿಶುದ್ಧತೆಯು ಮೊದಲನೇದಾಗಿ ನಾಯಕರ ಮತ್ತು ಯಾಜಕರ ಜೀವಿತದಲ್ಲಿ ಉಂಟಾಗಬೇಕು. ಯಾಕೆಂದರೆ ಅವ್ರು ನಡೆಸುವಂಥವ್ರು, ಅದರಿಂದ ಮಾರ್ಗ ತೋರಿಸುವರಾದ್ದರಿಂದ ಅವರ ಜೀವಿತದಲ್ಲಿ ಫಸ್ಟ್ ಪರಿಶುದ್ಧತೆ ಉಂಟಾಗಬೇಕು. ಅದು 1ರಿಂದ 3ನೇ ವಚನ. 2ನೇದಾಗಿ ಜನರು ಪರಿಶುದ್ಧತೆಗೆ ತಿರುಗಿ ಬರಬೇಕೆಂದು ಪಾಪದ ಪರಿಣಾಮಗಳನ್ನು ಅವರ ಮೇಲೆ ಬರಮಾಡುತ್ತಾನೆ. ಜನರು ಪರಿಶುದ್ಧತೆಗೆ ತಿರುಗಿ ಬರಬೇಕೆಂದು ಪಾಪದ ಪರಿಣಾಮಗಳನ್ನು ಅವರ ಮೇಲೆ ಬರಮಾಡುತ್ತಾನೆ. ಅಂದರೆ ದೇವರ ಉದ್ದೇಶ ತಿರುಗಿ ಪರಿಶುದ್ಧತೆಗೆ ಬರಲಿ ಅಂತ. ಅವರ ಪಾಪಕ್ಕೆ ಬರುವಂಥ ಶಿಕ್ಷೆಗಳೇನಿದೆಯೋ ಅಲ್ಲ, ಪರಿಣಾಮಗಳೇನು, ಅದನ್ನು ಅವರಿಗೆ ತಿರುಗಿ ಬರಮಾಡುತ್ತಾನೆ ಎಂಬುದಾಗಿ ನೋಡುತ್ತೇವೆ 4ರಿಂದ 6ನೇ ವರ್ಷ ತನಕ. ನಂತರ 3ನೇದಾಗಿ ನುಡಿಯಲ್ಲಿಯೂ ಬೋಧನೆಯಲ್ಲಿಯೂ ನಮ್ಮಿಂದ ದೇವರು ಪರಿಶುದ್ಧತೆಯನ್ನು ಅಪೇಕ್ಷಿಸುತ್ತಾನೆ. ಅಂದರೆ ನಮ್ಮ ನುಡಿ ಮಾತ್ರವಲ್ಲ, ಅಂದರೆ ಕೆಲವು ಸಮಯ ಕೆಲವೊಟ್ಟಿಗೆ ಮಾತಾಡೋದು ಮಾತ್ರವಲ್ಲ, ನಮ್ಮ ಬೋಧನೆಯಲ್ಲಿಯೂ ಸಹ ಏನಾಗಿರಬೇಕು, ಪರಿಶುದ್ಧರಾಗಿರಬೇಕು. ನಮ್ಮಿಂದ ದೇವರು ಪರಿಶುದ್ಧತೆಯನ್ನು ಅಪೇಕ್ಷಿಸುತ್ತಾನೆ. 7ರಿಂದ 9 ತನಕ. 2ನೇದು 7ರಿಂದ 9ನೇ ವಚನ. ನಂತರ 4ನೇದಾಗಿ ಇತರರೊಂದಿಗಿರುವ ಸಂಬಂಧದಲ್ಲಿ ನಮ್ಮಿಂದ ದೇವರು ಪರಿಶುದ್ಧತೆಯನ್ನು ಅಪೇಕ್ಷಿಸುತ್ತಾನೆ. ಅಂದರೆ ಜನರೊಂದಿಗೆ ನಮ್ಮ ಒಡನಾಟ ಏನು ಸಂಬಂಧ ಇದೆಯಲ್ಲ, ಅವರೊಟ್ಟಿಗೆ ಸಹ ಪರಿಶುದ್ಧತೆಯನ್ನು ದೇವರು ಏನು ಮಾಡ್ತಾನೆ, ಅಪೇಕ್ಷಿಸುತ್ತಾನೆ. ಇತರರೊಂದಿಗಿರುವ ಸಂಬಂಧದಲ್ಲಿ ನಮ್ಮಿಂದ ದೇವರು ಪರಿಶುದ್ಧತೆಯನ್ನು ಅಪೇಕ್ಷಿಸುತ್ತಾನೆ. 10, 12ನೇ ವಚನ, 10ರಿಂದ 12ನೇ ವಚನ. ನಂತರ 5ನೇದಾಗಿ ಕುಟುಂಬ ಜೀವಿತದಲ್ಲಿ ನಮ್ಮಿಂದ ದೇವರು ಪರಿಶುದ್ಧತೆಯನ್ನು ಅಪೇಕ್ಷಿಸುತ್ತಾನೆ. ಅಂದರೆ ಗಂಡ ಹೆಂಡತಿಯರ ಮಧ್ಯದಲ್ಲಿ ಯಾವುದೇ ಕಳಂಕ ಇರಬಾರ್ದು, ಯಾವುದೇ ಮೋಸಗಳು ನಡೀಬಾರ್ದು, ಮಂಬಿಗಸ್ತಿಕೆ ಇರಬೇಕೆಂಬತಕ್ಕಂಥದ್ದು ಅಲ್ವಾ. ಕುಟುಂಬ ಜೀವಿತದಲ್ಲಿ ನಮ್ಮಿಂದ ದೇವರು ಪರಿಶುದ್ಧತೆಯನ್ನು ಅಪೇಕ್ಷಿಸುತ್ತಾನೆ ಎಂಬುದಾಗಿ ನೋಡುತ್ತೇವೆ 13ರಿಂದ 16. ಓಕೆ, ನಂತರ ಆತನ ಪರಿಶುದ್ಧತೆಯ ಮಟ್ಟವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕೆಂದು ದೇವರು ಅಪೇಕ್ಷಿಸುತ್ತಾನೆ. ಎಂದಿಗೂ ಮನುಷ್ಯರಿಗೆ ದೇವರನ್ನು ಹೋಲಿಕೆ ಮಾಡಬಾರ್ದು. ದೇವರ ಪರಿಶುದ್ಧತೆ ಮಟ್ಟನೇ ಬೇರೆ. ಅದರಿಂದ ಆತನ ಪರಿಶುದ್ಧತೆಯ ಮಟ್ಟವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕೆಂದು ದೇವರು ಅಪೇಕ್ಷಿಸುತ್ತಾನೆ. ಅದು 17ನೇ ವಚನ, 2ನೇ ಅಧ್ಯಾಯ 17ನೇ ವಚನ. ಓಕೆ, ನಂತರ 3ನೇ ಅಧ್ಯಾಯದ ಮುಖ್ಯ ವಿಷಯಕ್ಕೆ ಬರೋಣ. ಮುಖ್ಯ ಪ್ರಸ್ತಾಪ, ದೇವರಿಗೆ ಸಲ್ಲತಕ್ಕ ಭಾಗವನ್ನು ದೇವರಿಗೆ ತಿರುಗಿ ಕೊಡಿರಿ. 3ನೇ ಅಧ್ಯಾಯದ ಮುಖ್ಯ ವಿಷಯ, ದೇವರಿಗೆ ಸಲ್ಲತಕ್ಕ ಭಾಗವನ್ನು ದೇವರಿಗೆ ತಿರುಗಿ ಕೊಡಿರಿ ಎಂಬುದಾಗಿ. ಅದರಲ್ಲಿ ಮೊದಲನೇ ಒಂದು ವಿಷಯ ಏನಂದರೆ, ಸದ್ಧರ್ಮಿಗಳಾಗಿ ಯೆಹೋವನಿಗೆ ಅರ್ಪಿಸುವುದಕ್ಕಾಗಿ ಶುದ್ಧೀಕರಿಸಲ್ಪಡುವುದು ಎಂಬುದಾಗಿ. ಅಂದರೆ ಶುದ್ಧೀಕರಿಸಲ್ಪಡುವರು ಅಥವಾ ಶುದ್ಧೀಕರಿಸಲ್ಪಡುವುದು ಎಂಬುದಾಗಿ ಹೇಳ್ಬೋದು. ಅಂದರೆ ಏನಂತಂದರೆ ಶುದ್ಧೀಕರಣ ಆಗಬೇಕು, ಕೊಡಲಿಕ್ಕಿಂತ ಮುಂಚೆ ಏನಾಗಿರಬೇಕು, ಶುದ್ಧೀಕರಿಸಲ್ಪಡಬೇಕಂತ. ಸದ್ಧರ್ಮಿಗಳಾಗಿ ಯೆಹೋವನಿಗೆ ಅರ್ಪಿಸುವುದಕ್ಕಾಗಿ ಶುದ್ಧೀಕರಿಸಲ್ಪಡುವರು. 1ರಿಂದ 3ನೇ ವಚನ. ನಂತರ ಆತನು ನೀತಿಯುಳ್ಳ ಕಾಣಿಕೆಗಳನ್ನು ಮಾತ್ರ ಸ್ವೀಕರಿಸುತ್ತಾನೆ. ಆತನು ಅಂದರೆ ದೇವರು ಅಂತ. ದೇವರು ನೀತಿಯುಳ್ಳ ಕಾಣಿಕೆಗಳನ್ನು ಮಾತ್ರ ಸ್ವೀಕರಿಸಿಕೊಳ್ಳುತ್ತಾನೆ. 4ರಿಂದ 7. ಯಾವುದೇ ಕಾಣಿಕೆಯೂ ಸಹ ನೀತಿಯುಳ್ಳದ್ದಾಗಿರ್ಬೇಕು, ನಮ್ಮ ಸಂಪಾದನೆ ಸರಿ ಇರಬೇಕಂತ. ಅದನ್ನು ಮಾತ್ರ ದೇವರು ಸ್ವೀಕಾರ ಮಾಡಿಕೊಳ್ಳುತ್ತಾನೆ. ನಂತರ ಅಷ್ಟು ಮಾತ್ರವಲ್ಲ, ನೀತಿಯುಳ್ಳ ಕಾಣಿಕೆಗಳಿಗೆ ಆತನು ಪ್ರತಿಫಲವನ್ನು ಕೊಡುತ್ತಾನೆ. ಈ ನೀತಿಯುಳ್ಳ ಕಾಣಿಕೆಯನ್ನು ನಾವು ಕೊಡುವಾಗ ಅದಕ್ಕೆ ರಿಟರ್ನ್ ಕೊಡುತ್ತಾನೆ, ಅಥವಾ ಪ್ರತಿಫಲವನ್ನು ದೇವರು ಕೊಡುತ್ತಾನೆ ಎಂಬುದಾಗಿ ನೋಡುತ್ತೇವೆ 8ರಿಂದ 10ನೇ ವರ್ಷದ ತನಕ. ಓಕೆ, ನಂತರ 4ನೇದಾಗಿ ನೀತಿವಂತರನ್ನು ನಾಶ ಮಾಡುವವರನ್ನು ದೇವರು ತಡೆಯುತ್ತಾನೆ. ನುಂಗುಳುಗಳನ್ನು ತಡೆಯುತ್ತಾನೆ ಅಂತ ಅಲ್ವಾ ನಾವು ನೋಡೋದಲ್ಲ. ದೇವರು ನೀತಿವಂತರನ್ನು ನಾಶ ಮಾಡುವವರನ್ನು ದೇವರು ತಡೆಯುತ್ತಾನೆ. 11ರಿಂದ 12. 5ನೇದಾಗಿ ನೀತಿಯುಳ್ಳ ಕೊಡುಗೆಯ ಉದ್ದೇಶ ಲಾಭದಾಯಕವಾಗಿರಬಾರದು, ಅಂದರೆ ಲಾಭವಾಗಿರಬಾರದು.
ಅಂದರೆ ಕೊಡುವಾಗಲೇ ಒಂದು ದುರುದ್ದೇಶ ಇಟ್ಕೊಂಡು ಕೊಡಬಾರ್ದು. ಇಷ್ಟು ಕೊಟ್ಟರೆ ಇಷ್ಟು ಸಿಗ್ತದೆ ಅಂತಕ್ಕಂಥ ಯಾವುದೇ ಲಾಭವನ್ನು ಗುರಿ ಇಟ್ಕೊಂಡು ಕೊಡಬಾರದು. ನೀತಿಯುಳ್ಳ ಕೊಡುಗೆಯ ಉದ್ದೇಶ ಲಾಭವಾಗಿರಬಾರದು. ಓಕೆ, ಅದು 13-15. ನಂತರ 6ನೇದಾಗಿ, ದೇವರು ನೀತಿವಂತರನ್ನು ತನ್ನದೇ ಆದ ತಕ್ಕ ಸಮಯದಲ್ಲಿ ನೆನೆಸುತ್ತಾನೆ ಅಲ್ವೇ. ತಕ್ಕ ಸಮಯದಲ್ಲಿ ದೇವರು ನೆನೆಸುತ್ತಾನೆ. ಈಗ ಅಂದ್ಕೋಬೋದು, ಅಯ್ಯೋ ನಮ್ಮನ್ನು ಯಾರು ನೆನೆಸ್ಕೋತಿಲ್ಲ ಅಂತ. ಆದರೆ ದೇವರು ನೀತಿವಂತರನ್ನ ತನ್ನದೇ ಆದ ಸಮಯದಲ್ಲಿ ನೆನೆಸುತ್ತಾನೆಂಬುದನ್ನು ನಾವು ಮರೆಯಬಾರದು. ಈಗ 4ನೇ ಅಧ್ಯಾಯಕ್ಕೆ ಬರೋಣ. 4ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ, ಮುಖ್ಯ ವಿಷಯ ಏನಂದರೆ ಅಂತಿಮ ಪುನರುಜ್ಜೀವನ ಮತ್ತು ನ್ಯಾಯ ತೀರ್ಪಿಗಾಗಿ ಕರ್ತನ ತಿರುಗಿ ಬರೋಣ. ಇದು ಮುಖ್ಯವಾಗಿ 4ನೇ ಅಧ್ಯಾಯ ಕರ್ತನ ತಿರುಗಿ ಬರೋಣದ ಕುರಿತಾಗಿ ಮಾತಾಡುವಂಥದ್ದು. ಏನಕ್ಕಾಗಿ ಬರ್ತಾನೆ? ಪುನರುಜ್ಜೀವನ ಮಾಡಲಿಕ್ಕೆ ಮತ್ತು ನ್ಯಾಯ ತೀರ್ಪಿಗಾಗಿ ಬರುತ್ತಾನೆ. ಓಕೆ, ಅಲ್ಲಿ ಮೊದಲನೇ ವಿಷಯ, ಆತನ ತಿರುಗಿ ಬರೋಣವು ಸಕಲ ದುಷ್ಟತ್ವವನ್ನು ಮುಗಿಸಿ ಬಿಡುವುದಕ್ಕಾಗಿಯೇ. ಏನಕ್ಕಾಗಿ ಬರ್ತಾನೆ? ಸಕಲ ದುಷ್ಟತ್ವವನ್ನು ಮುಗಿಸಿ ಬಿಡುವುದಕ್ಕಾಗಿ ಬರ್ತಾನೆ. ಆತನ ತಿರುಗಿ ಬರೋಣವು ಸಕಲ ದುಷ್ಟತ್ವವನ್ನು ಮುಗಿಸಿ ಬಿಡುವುದಕ್ಕಾಗಿಯೇ. ವಚನ 1. ಎಲ್ಲ ದುಷ್ಟತ್ವಕ್ಕೆ ಅಂತ್ಯ ಮಾಡಲಿಕ್ಕೆ ಯೇಸು ಬರುತ್ತಾನೆ. 2ನೇದಾಗಿ, ಆತನ ತಿರುಗಿ ಬರೋಣವು ನೀತಿವಂತರನ್ನು ಬಿಡುಗಡೆಗೊಳಿಸುವುದಕ್ಕಾಗಿಯೇ. ಅದೇ ಅಲ್ವಾ, ಒಂದು ದುಷ್ಟರನ್ನ ಮುಗಿಸಿ ಬಿಡುವುದಕ್ಕಾಗಿಯೂ, 2ನೇದು ನೀತಿವಂತರನ್ನ ಬಿಡುಗಡೆಗೊಳಿಸುವುದಕ್ಕಾಗಿಯೇ ಆತನು ಬರುತ್ತಾನೆ. ಅದು ಮೊದಲನೇದು 1ನೇ ವಚನ, 2ನೇ ವಿಷಯ 2ನೇ ವಚನ, 6ನೇ ವಚನ ಇರುವಂಥದ್ದು 4ನೇ ಅಧ್ಯಾಯದಲ್ಲಿ. ನಂತರ ಆತನ ತಿರುಗಿ ಬರೋಣದಲ್ಲಿ ನೀತಿವಂತರು ಜಯಶಾಲಿಗಳಾಗಿ ಆತನೊಂದಿಗೆ ಆಳುವರು. ಆತನ ತಿರುಗಿ ಬರೋಣದಲ್ಲಿ ನೀತಿವಂತರು ಜಯಶಾಲಿಗಳಾಗಿ ಆತನೊಂದಿಗೆ ಆಳುವರು. ಅಂದರೆ ಆತನೊಂದಿಗೆ ಆಳ್ವಿಕೆ ಮಾಡುತ್ತೇವೆ. ನೀತಿವಂತರು ಆತನ ಜೊತೆಯಲ್ಲಿ ಆಳ್ವಿಕೆಯಲ್ಲಿ ಪಾಲುಗಾರರಾಗುತ್ತಾರೆ. 4ನೇದಾಗಿ, ಆತನ ತಿರುಗಿ ಬರೋಣವು ಧರ್ಮಶಾಸ್ತ್ರದ ಮತ್ತು ಪ್ರವಾದನೆಗಳ ನೆರವೇರಿಕೆಯಾಗಿದೆ. ಆತನ ತಿರುಗಿ ಬರೋಣವು ಧರ್ಮಶಾಸ್ತ್ರದ ಮತ್ತು ಪ್ರವಾದನೆಗಳ ನೆರವೇರಿಕೆಯಾಗಿದೆ. ಅಂದರೆ ಏನು ಬರೆಯಲ್ಪಟ್ಟಿದ್ದು ಅದನ್ನು ನೆರವೇರಿಸಲಿಕ್ಕಾಗಿ ಆತನು ಬರುತ್ತಾನೆ 4ನೇ ವಚನದಲ್ಲಿ. ನಂತರ 5ನೇದಾಗಿ, ಆತನ ತಿರುಗಿ ಬರೋಣವು ಸೂಚಕಾರ್ಯಗಳಿಂದ ದೃಢೀಕರಿಸಲ್ಪಡುತ್ತದೆ. ಅಂದರೆ ಆತನ ತಿರುಗಿ ಬರೋಣಕ್ಕೆ ಅನೇಕ ಸೂಚಕಾರ್ಯಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಏನಂದ್ರೆ ಅರ್ಥ, ಆತನು ಬರ್ತಾನೆ ಎಂಬುದನ್ನು ಅದು ದೃಢೀಕರಣ ಮಾಡ್ತಾ ಇದೆ ಪ್ರಿಯರೇ. ಅದು 5ನೇ ವಚನದಲ್ಲಿ ನಾವು ನೋಡುತ್ತೇವೆ. 6ನೇದಾಗಿ, ಆತನ ತಿರುಗಿ ಬರೋಣವು ಕೊನೆಯದಾಗಿ ಭೂಮಿಯ ಮೇಲೆ ಸಮಾಧಾನವನ್ನು ತಿರುಗಿ ಸ್ಥಾಪಿಸುತ್ತದೆ. ಅಂದರೆ ಸಮಾಧಾನವನ್ನು ತಿರುಗಿ ಸ್ಥಾಪಿಸಲಿಕ್ಕಾಗಿ ಆತನು ಬರುತ್ತಾನೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅವನ ರಾಜ್ಯದಲ್ಲಿ ಯಾವುದೇ ಯುದ್ಧಗಳಿರೋದಿಲ್ಲ, ಎಲ್ಲ ಕಡೆ ಸಮಾಧಾನ. ಪ್ರಾಣಿಗಳಲ್ಲಿ ಸಮಾಧಾನ, ಇನ್ನೇ ದಿವಸ ನೋಡ್ತಾ ಬಂದ್ವಲ್ಲ, ಪ್ರಾಣಿಗಳಲ್ಲಿ ಸಮಾಧಾನ, ಜನರಲ್ಲಿ ಸಮಾಧಾನ. ಯುದ್ಧ ಇರೋದಿಲ್ಲ, ಯುದ್ಧ ಅಭ್ಯಾಸಗಳು ಇರೋದಿಲ್ಲ. ಅವರು ಕುಡುಗೋಲುಗಳನ್ನು ಕತ್ತಿಗಳನ್ನು ಕುಡುಗೋಲುಗಳನ್ನಾಗಿ ಮಾಡಿಕೊಳ್ತಾರೆ, ಬರ್ಜಿಗಳನ್ನು ಗುಳಗಳನ್ನಾಗಿ ಮಾಡಿಕೊಡುತ್ತಾರೆ. ಹೀಗೆ ನೋಡ್ತೇವೆ. ಅಂದರೆ ಆಯುಧಗಳು ಎಲ್ಲವೂ ಸಹ ಏನಾಗ್ತದೆ, ಕೃಷಿ ಕೆಲಸಕ್ಕೆ ಉಪಯೋಗವಾಗುವಂಥ ಸಾಧನಗಳಾಗ್ತವೆ ಎಂಬುದಾಗಿ ನೋಡ್ತಾ ಬಂದೆ. ಅದರಿಂದ ಪ್ರಿಯರೇ, ಇದು ಮಲಾಖಿಯ ಗ್ರಂಥದ ಔಟ್ಲೈನ್ ಅನ್ಕೊಟ್ಟಿರುವಂಥದ್ದು. ಒಂದು ವೇಳೆ ಇದರ ಈ ಔಟ್ಲೈನ್ ಇಟ್ಕೊಂಡು ಓದುವಾಗ ಖಂಡಿತವಾಗಿ ಇನ್ನೂ ಅನೇಕ ಸತ್ಯಗಳು ನಿಮ್ಗೆ ಅರ್ಥವಾಗಲಿಕ್ಕೆ ಸಾಧ್ಯವಾಗ್ತದೆ. ದೇವರಿಗೆ ಮಹಿಮುಂಟಾಗಲಿ. ಒಂದು ವೇಳೆ ನೋಟ್ಸ್ ಯಾರಿಗಾದರೂ ಬೇಕಿದ್ದರೆ ಒಂದು ವೇಳೆ ನಾನು ನಿಮಗೆ ಕಳಿಸ್ಕೊಡ್ಬೋದು. ಒಂದು ವೇಳೆ ವಾಟ್ಸಪ್ಪಲ್ಲಿ ಕಳಿಸ್ಲಿಕ್ಕೆ ಆಗ್ಬೋದು, ಏನಂತ ಗೊತ್ತಿಲ್ಲ, ಆಗ್ಬೋದು. ಒಂದೊಂದು ಪೇಜಾಗಿ ನಿಮಗೆ ಕಳಿಸ್ಕೊಡ್ಬೋದು ಬೇಕಂದರೆ. ಅಥವಾ ನಾವೇ ಬರ್ಕೊಂಡಿದ್ದೀವಿ ಅಂದರೆ ಪರವಾಗಿಲ್ಲ, ನೀವು ಪ್ರಯಾಸ ಪಟ್ಟಿದ್ದೀರಾ ಎಂಬುದಾಗಿ ನನಗೆ ಅನ್ನಿಸ್ತದೆ. ಇಲ್ಲಾಂದರೆ ಬರೆದು ಕೊಟ್ಟಾಗ ಅದು ಕೆಲವು ಸಮಯದಲ್ಲಿ ಅಷ್ಟು ಬೆಲೆ ಇರೋದು. ನೀವೇ ಬರ್ಕೊಂಡಾಗ ಏನಾಗ್ತದೆ, ಸ್ವಲ್ಪ ನಿಮ್ಮ ಎಫರ್ಟು ಸಹ ಅಲ್ಲಿ ಇರ್ತದೆ. ಓಕೆ, ಇರಲಿ. ಹೇಗೋ ದೇವರು ಈ ದಿನಗಳಲ್ಲಿ ಈ ಅಧ್ಯಾಯವನ್ನು ಮುಗಿಸುವಂತೆ ಕರ್ತನು ಸಹಾಯಿಸಿದ್ದಾನೆ. ಇವತ್ತು ಏನು ಊಹೆ ಮಾಡ್ತಾ ಇದ್ರೆ ನನಗೆ ಗೊತ್ತಿಲ್ಲ, ಏನು ಹೇಳ್ತಾನೆ ದೇವರು ಅಲ್ವೇ. ನಿಮಗೂ ಸಹ ಗೊತ್ತಿಲ್ಲ. ಪ್ರಾರ್ಥನೆ ಮಾಡಿದರೆ ದೇವರಿಗೆ ಸ್ತೋತ್ರ ಉಂಟಾಗಲಿ. ನಿಮ್ಮ ಪ್ರಾರ್ಥನೆ ದೇವರು ಕೇಳಿದ್ದಾನೆ ಮತ್ತು ನಾನು ಸಹ ಪ್ರಾರ್ಥನೆ ಮಾಡಿದೆ. ನಾನು ಮತ್ತೊಂದು ಚಿಕ್ಕ ಪ್ರವಾದನೆಯ ಪುಸ್ತಕವನ್ನು ನಿಮ್ಮೊಟ್ಟಿಗೆ ಮಾತಾಡಬೇಕೆಂಬುದಾಗಿ ಆಸೆಯುಳ್ಳವನಾಗಿದ್ದೇನೆ. ಎಷ್ಟು ಚಿಕ್ಕ ಪ್ರವಾದನೆ ಪುಸ್ತಕಗಳಿದೆ ಸತ್ಯವೇದದಲ್ಲಿ? 12 ಚಿಕ್ಕ ಪ್ರವಾದನ ಪುಸ್ತಕಗಳಿದೆ ಅಲ್ವಾ. ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆ ಸ್ವಲ್ಪ ನಾನು ಹೊಸದು ಇರೋದರಿಂದ ಸ್ವಲ್ಪ ಕೆಲವು ನಿಮಗೆ ಓದಲಿಕ್ಕೆ ಅನುಕೂಲ ಅಂತ ಡಿವಿಷನ್ ಮಾಡ್ತೇನೆ. ಓಕೆ, ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳಿದೆ. ಟೋಟಲಿ 39 ಬುಕ್ಸ್ ಇದೆ. ಈ 39 ಪುಸ್ತಕಗಳನ್ನು ನಾವು 3 ಭಾಗಗಳಾಗಿ ಮಾಡ್ಬೋದು. ಒಂದು ಚಾರಿತ್ರಿಕ ಪುಸ್ತಕಗಳು ಅಂತ, ಅಥವಾ ಐತಿಹಾಸಿಕ ಪುಸ್ತಕಗಳು, ಹಿಸ್ಟಾರಿಕಲ್ ಬುಕ್ಸ್ ಅಂತ ಕರೆಯುವಂಥದ್ದು. ಅದು ಆದಿಕಾಂಡದಿಂದ ಹಿಡಿದು ಎಸ್ತರವರೆಗೆ 17 ಪುಸ್ತಕಗಳು. ಮೊದಲನೇ 17 ಪುಸ್ತಕಗಳು ಚಾರಿತ್ರಿಕ ಪುಸ್ತಕಗಳು. ಅಂದ್ರೆ ಅರ್ಥ
ಏನು ನಡೀತಾ ಬಂದ ಚರಿತ್ರೆ ಅದನ್ನು ಒಳಗೊಂಡಂಥ ಪುಸ್ತಕಗಳು, ಸೃಷ್ಟಿಯಿಂದ ಹಿಡಿದು ಅಲ್ಲಿ ಬರ್ತದಲ್ಲ ಎಸ್ತರಳವರೆಗೆ ಇರ್ತಕ್ಕಂಥ ಎಲ್ಲ ಒಂದು ಘಟನೆಗಳು ಏನು ಗತಕಾಲದ ಘಟನೆಗಳು ಅಂತ ಹೇಳ್ತೀವಲ್ಲ, ಹಿಸ್ಟ್ರಿ ಅಂದರೆ ಚರಿತ್ರೆ ಎಂಬುದಾಗಿ ಹೇಳುವಾಗ ಗತಕಾಲದ ಘಟನೆಗಳನ್ನು ಒಳಗೊಂಡಿರುವಂಥ ಒಂದು 17 ಪುಸ್ತಕಗಳು, ಅದನ್ನು ಚಾರಿತ್ರಿಕ ಪುಸ್ತಕಗಳು ಎಂಬುದಾಗಿ ಕರೀತೇವೆ, ಹಿಸ್ಟಾರಿಕಲ್ ಬುಕ್ಸ್ ಅಂತ. ಓಕೆ, ಎಲ್ಲಿಂದ ಎಲ್ಲಿಗೆ? ಆದಿಕಾಂಡ ಹಿಡಿದು ಎಸ್ತರಳವರೆಗೆ ಒಂದು ಸಹೋದರಿ ಹೆಸರಿರ್ತಕ್ಕಂಥ ಒಂದು ಪುಸ್ತಕ ಯಾವುದು? ಎಸ್ತರಳು. ಅದರಲ್ಲಿ ರೂತಳು ಸೇರ್ಕೊಂಡಿರ್ತಾಳೆ. ಓಕೆ, ಆ ಚಾರಿತ್ರಿಕ ಪುಸ್ತಕದಲ್ಲಿ ರೂತಳ ಪುಸ್ತಕವೂ ಸಹ ಸೇರ್ಕೊಂಡಿರುತ್ತೆ ಎಸ್ತರಳವರೆಗೆ. ನಂತರ ಯೋಬನಿಂದ ಹಿಡಿದು ಪರಮಗೀತೆವರೆಗೆ ಇರುವಂಥ 5 ಪುಸ್ತಕಗಳು, ಇದನ್ನು ಪದ್ಯರೂಪದ ಪುಸ್ತಕಗಳು ಎಂಬುದಾಗಿ ಕರೀತಾರೆ, ಪೊಯೆಟಿಕಲ್ ಬುಕ್ಸ್ ಅಂತ. ಯೋಬ, ಕೀರ್ತನೆ, ಜ್ಞಾನೋಕ್ತಿ, ಪ್ರಸಂಗಿ, ಪರಮಗೀತೆ, ಈ 5 ಪುಸ್ತಕಗಳನ್ನ ಏನಂತ ಕರೀತಾರೆ? ಪೊಯೆಟಿಕಲ್ ಬುಕ್ಸ್, ಪದ್ಯರೂಪದ ಪುಸ್ತಕಗಳು ಎಂಬುದಾಗಿ ಕರೀತಾರೆ. ಅಂದರೆ ಅದು ಪದ್ಯರೂಪದಲ್ಲಿ ಇರುವಂಥದ್ದು, ಅಲ್ಲಿ ಸ್ತೋತ್ರ, ಪ್ರಾರ್ಥನೆ, ಒಂದು ರೀತಿಯಲ್ಲಿ ಕವಿತೆ ರೀತಿಯಲ್ಲಿ ಇರುವಂಥ ಪುಸ್ತಕಗಳು. ಓಕೆ, ನಂತರ ಮತ್ತೆ ಏಷಾಯನಿಂದ ಮೊದಲುಗೊಂಡು ಮಲಾಕಿಯನವರೆಗಿರ್ತಕ್ಕಂಥ 17 ಪುಸ್ತಕಗಳು ಪ್ರವಾದನ ಪುಸ್ತಕಗಳು ಎಂಬುದಾಗಿ ಕರೆಯಲ್ಪಡುತ್ತದೆ, ಪ್ರೊಫೆಟಿಕಲ್ ಬುಕ್ಸ್ ಅಂತ. ಆಯಿತಾ? ಪ್ರೊಫೆಟಿಕಲ್ ಬುಕ್ಸ್ ಅಥವಾ ಪ್ರವಾದನ ಪುಸ್ತಕಗಳು 17 ಅಲ್ವೇ? ಈಗ ನಿಮಗೆ ಲೆಕ್ಕ ಜ್ಞಾಪಕ ಇಟ್ಕೋಬೋದು, ಮೊದಲು 17, ಕೊನೆಯಲ್ಲಿ 17, ಮಧ್ಯೆ 5. ಅರ್ಥ ಆಯ್ತಾ? ಎಷ್ಟಾಯಿತು ಟೋಟಲಿ? 39 ಅಂತಲ್ವಾ? ಓಕೆ, ಮೊದಲನೇ 17, ದೆನ್ ಕೊನೆಯಲ್ಲಿ 17, ಮಧ್ಯೆ 5. ಈಗ ನಮಗೆ ಜ್ಞಾಪಕ ಇಟ್ಕೊಳ್ಳಿಕ್ಕೆ ಸುಲಭ ಆಯಿತು. ಓಕೆ, ಈಗ ನಂತರ ಈ ಪ್ರವಾದನೆ ಪುಸ್ತಕಗಳನ್ನ ಮತ್ತೆ ಡಿವಿಷನ್ ಮಾಡ್ಬೋದು ನಾವು. ಅದನ್ನೇ ಮೈನರ್ ಪ್ರೊಫೆಟ್ಸ್ ಆ್ಯಂಡ್ ಮೇಜರ್ ಪ್ರೊಫೆಟ್ಸ್ ಅಂತ, ಅಥವಾ ಮೇಜರ್ ಪ್ರೊಫೆಟ್ಸ್ ಆ್ಯಂಡ್ ಮೈನರ್ ಪ್ರೊಫೆಟ್ಸ್ ಅಂತ ಕರಿತೇವೆ. ದೊಡ್ಡ ಪ್ರವಾದನ ಪುಸ್ತಕಗಳು, ಚಿಕ್ಕ ಪ್ರವಾದನ ಪುಸ್ತಕಗಳು ಎಂಬುದಾಗಿ ಕರೆಯುವಂಥದ್ದು. ಅದರಲ್ಲಿ ಏಷಾಯನಿಂದ ಹಿಡಿದು ದಾನಿಯೇಲನವರೆಗೆ ಇರುವಂಥ ಪ್ರವಾದನ ಪುಸ್ತಕಗಳೇನಿದೆ ಅದನ್ನು ಮೇಜರ್ ಪ್ರೊಫೆಟ್ಸ್ ಎಂಬುದಾಗಿ ಕರೀತಾರೆ, ಅಂದರೆ ದೊಡ್ಡ ಪ್ರವಾದನ ಪುಸ್ತಕಗಳು ಎಂಬುದಾಗಿ. ನಂತರ ಹೋಶೇನಿಂದ ಹಿಡಿದು ಮಲಾಕಿಯನವರೆಗೆ ಇರ್ತಕ್ಕಂಥ ಪುಸ್ತಕಗಳೆಲ್ಲ ಚಿಕ್ಕ ಪ್ರವಾದನ ಪುಸ್ತಕಗಳು ಎಂಬುದಾಗಿ ಕರೀತದೆ. ಓಕೆ, ನಮಗಿದು ಬೈಬಲ್ ಸ್ಟಡಿ ಆದ್ದರಿಂದ ಈ ಬೈಬಲ್ ಸ್ಟಡಿಯಾಗಿ ಮಾಡ್ಕೊಳ್ಳೋಣ ಅಲ್ವೇ? ಈಗ ಬೈಬಲ್ ಬಗ್ಗೆ ತಿಳ್ಕೊಂಡ್ರೆ ಮಾತ್ರ ನಿಮಗೆ ಎಲ್ಲೆಲ್ಲಿ ಯಾವ ಪುಸ್ತಕ ಇದೆ, ಯಾವುದು ಅಲ್ಲಿ ಏನು ವಿಷಯಗಳಿದೆ ಅಂತ ಗೊತ್ತಾಗಲಿಕ್ಕೆ ಸಾಧ್ಯತೆ ಉಂಟು. ಅದರಿಂದ ಇದು ಚಿಕ್ಕ ಪ್ರವಾದನ ಪುಸ್ತಕಗಳು ಎಂಬುದಾಗಿ ಇದನ್ನು ನಾವು ಕನ್ಸಿಡರ್ ಮಾಡ್ತೇವೆ. ಅಂದರೆ ಇದು ಹೋಶೇಯನಿಂದ ಹಿಡಿದು ಮಲಾಕಿಯನವರೆಗಿರ್ತಕ್ಕಂಥ ಪುಸ್ತಕಗಳು. ಟೋಟಲ್ ಎಷ್ಟಾಯಿತು? 39. ಓಕೆ, ನಂತರ ಈ ಚಾರಿತ್ರಿಕ ಪುಸ್ತಕಗಳನ್ನು ಸಹ ಡಿವೈಡ್ ಮಾಡ್ಬೋದು. ಮೊದಲನೇ 5 ಪುಸ್ತಕಗಳು ಅದನ್ನು ಪಂಚಗ್ರಂಥಗಳು ಎಂಬುದಾಗಿ, ಪೆಂಟಟುಕ್ ಎಂಬುದಾಗಿ ಕರೀತಾರೆ, ಲಾಸ್ ಅಂತ ಕರೀತಾರೆ. ಲಾಸ್ ಅಂದರೆ ಧರ್ಮಶಾಸ್ತ್ರ ಎಂಬುದಾಗಿ ಕರೆಯುವಂಥದ್ದು. ಓಕೆ, ಧರ್ಮಶಾಸ್ತ್ರ, ಪಂಚಗ್ರಂಥಗಳು ಅಂತೆಲ್ಲ ಕರೀತಾರೆ. ನಂತರ ಇನ್ನುಳಿದಂಥ 12 ಪುಸ್ತಕಗಳನ್ನು ಉಳಿದ ಚಾರಿತ್ರಿಕ ಪುಸ್ತಕಗಳು ಎಂಬುದಾಗಿ ಕರೀತಾರೆ. ಓಕೆ, ಅದಿರಲಿ, ಮನಸ್ಸಲ್ಲಿ ಇಟ್ಕೊಳ್ಳಿ. ಓಕೆ, ಹೀಗೆ ಈ ಹಳೆ ಒಡಂಬಡಿಕೆ ಒಂದು ಡಿವಿಷನ್. ನಂತರ ನಾವು ಹೊಸ ಒಡಂಬಡಿಕೆ ಬರುವಾಗ ಹೊಸ ಒಡಂಬಡಿಕೆಗಳನ್ನು ಸಹ ನಾವು 3 ಭಾಗವಾಗಿ ಮಾಡಿಕೊಳ್ತೇವೆ. ಮೊದಲನೇ 5 ಪುಸ್ತಕಗಳನ್ನು ಚಾರಿತ್ರಿಕ ಪುಸ್ತಕಗಳು ಎಂಬುದಾಗಿ ಕರೀತೇವೆ. ಮೊದಲನೇ 5 ಪುಸ್ತಕ ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಅಪೊಸ್ತಲರ ಕೃತ್ಯಗಳು. ಇದಿಷ್ಟು ಸಹ ಏನಂದರೆ ಚರಿತ್ರೆಯನ್ನು ಒಳಗೊಂಡಂಥ ಪುಸ್ತಕಗಳು ಅಲ್ವೇ? ಅಲ್ಲಿ ಯೋಹಾನ ಹುಟ್ಟುವಿನಿಂದ ಹಿಡಿದು ಅಲ್ವೇ, ಮತ್ತು ಸಭೆಗಳು ಪ್ರಾರಂಭವಾಗಿ ಪೌಲನು ಸೆರೆಮನೆಯಲ್ಲಿ ಇರುವ ತನಕ ಇದೆಲ್ಲ ವಿಷಯಗಳು, ಜೈಲಲ್ಲಿ 2 ವರ್ಷ ರೋಮನ್ ಜೈಲಿದ್ದರೆ ಅಲ್ಲಿ ತನಕನೂ ಸಹ ಇರುವಂಥ ವಿಷಯಗಳು ಚಾರಿತ್ರಿಕ ಪುಸ್ತಕಗಳು, ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಅಪೊಸ್ತಲ ಕೃತ್ಯಗಳು. ಓಕೆ, ನಂತರ ರೋಮದಿಂದ ಹಿಡಿದು ಯೂದನವರೆಗೆ ಪತ್ರಿಕೆಗಳು ಎಂಬುದಾಗಿ ನೋಡುತ್ತೇವೆ. ಲೆಟರ್ಸ್ ಅಥವಾ ಎಪಿಸ್ಟಲ್ಸ್ ಎಂಬುದಾಗಿ ಹೇಳ್ತಾರೆ. ಅಂದರೆ ಲೆಟರ್ಸ್ ಅಥವಾ ಪತ್ರಿಕೆಗಳು ಎಂಬುದಾಗಿ ನೋಡುತ್ತೇವೆ. ಅಲ್ಲಿ ಅನೇಕರು ಬರೆದಿರೋ ಪತ್ರಿಕೆಗಳು, ಅದೆಲ್ಲ ನಾವು ಟೋಟಲಿ ಪತ್ರಿಕೆಗಳು ಎಂಬುದಾಗಿ ಕರೆಯುವಂಥದ್ದು. ಎಷ್ಟಿದೆ? 21 ಪತ್ರಿಕೆಗಳು. 21 ಪತ್ರಿಕೆಗಳು, 5 ಚರಿತ್ರೆ ಪುಸ್ತಕಗಳು, 21 ಪತ್ರಿಕೆಗಳು. ಇನ್ನು ಹೊಸ ಒಡಂಬಡಿಕೆ ಎಷ್ಟು ಪುಸ್ತಕ? 27 ಪುಸ್ತಕ. ಇನ್ನೆಷ್ಟು ಉಳಿದಿದೆ? 1 ಲಾಸ್ಟ್. ಯಾವುದದು? ಪ್ರಕಟಣೆ. ಅದನ್ನು ಪ್ರವಾದನ ಪುಸ್ತಕಗಳು ಎಂಬುದಾಗಿ ಕರೆಯುವಂಥದ್ದು. ನಿಮಗೆ ಅರ್ಥ ಆಯ್ತು ಈಗ? ಓಕೆ, ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಡಿವಿಷನ್ ಮಾಡಿದ್ದೇನೆ. ಓಕೆ, ಹೊಸ ಒಡಂಬಡಿಕೆಯಲ್ಲಿ ಚಾರಿತ್ರಿಕ ಪುಸ್ತಕಗಳು 5 ಮತ್ತು 5 ಹಿಡಿದು ಅಪೊಸ್ತಲ ಕೃತ್ಯದವರೆಗೆ. ನಂತರ ಪತ್ರಿಕೆಗಳು 21 ರೋಮದಿಂದ ಹಿಡಿದು ಅದು ಯೂದನವರೆಗೆ. ನಂತರ ಕೊನೆಯದಾಗಿ ಇರುವಂಥ ಪುಸ್ತಕ ಅದು ಪ್ರವಾದನೆ ಪುಸ್ತಕ, ಅದು ಪ್ರಕಟಣೆ ಎಂಬುದಾಗಿ ನಾವು
ತಿಳ್ಕೊಳ್ತಾ ಬಂದಿದ್ದೇವೆ. ಓಕೆ, ಇದು ಮನಸ್ಸಲ್ಲಿರಲಿ ನಿಮಗೆ. ಬೈಬಲ್ ಸ್ಟಡಿಯಲ್ಲಿ ಇದು ಭಾಳ ಪ್ರಾಮುಖ್ಯವಾದದ್ದು. ಈ ರೀತಿಯಾಗಿ ನಾವು ಸಿಸ್ಟಮ್ಯಾಟಿಕ್ ಕಲಿಯುವಂಥದ್ದು ಮುಖ್ಯವಾದಂಥದ್ದು. ಓಕೆ, ಈಗ ನಾನು ಹೇಳಲಿಕ್ಕಿರುವಂಥದ್ದು ಮೊದಲೇ ಹೇಳಿದೆ, ಒಂದು ಚಿಕ್ಕ ಪ್ರವಾದನೆಯ ಪುಸ್ತಕದಲ್ಲಿ ಒಂದು ಪುಸ್ತಕದಲ್ಲಿ ನಾನು ಮಾತಾಡಲಿಕ್ಕೆ ಇದ್ದೇನೆ. ಓಕೆ, ನೀವು ಯಾವುದಂತ ಊಹೆ ಮಾಡ್ತೀರ ಅಂತ ಗೊತ್ತಿಲ್ಲ. ಓಕೆ, ದೇವರು ನಿಮಗೆ ಆಶ್ಚರ್ಯವಾದ ರೀತಿಯಲ್ಲಿ ಅನೇಕ ಸತ್ಯಗಳನ್ನು ತನ್ನ ವಾಕ್ಯದ ಮೂಲಕ ಕಲಿಸ್ಲಿಕ್ಕಿದ್ದಾನೆ. ನಾನು ಈಗ ಆಯ್ಕೆ ಮಾಡಿಕೊಂಡಂಥ ಒಂದು ಪುಸ್ತಕ ಹೇಳಲಿಕ್ಕೆ, ನಿಮಗಾಗಿ ಕಲಿಸ್ಲಿಕ್ಕೋಸ್ಕರ ಆಯ್ಕೆ ಮಾಡಿಕೊಂಡಂಥ ಪುಸ್ತಕ ಓಷಯ. ಓಕೆ, ಚಿಕ್ಕ ಪ್ರವಾದನೆ ಪುಸ್ತಕಗಳ ಒಂದು ಗುಂಪಿನಲ್ಲಿ ಫಸ್ಟು ಬಂದಿರುವಂಥ ಸತ್ಯವೇದದಲ್ಲಿ ಓಷಯ. ಓಕೆ, ಅಂದರೆ ಬರೆಯಲ್ಪಟ್ಟಂಥದ್ದು ಪುಸ್ತಕ ಬೇರೆ, ಮೊದಲನೇ ಪುಸ್ತಕ ಬೇರೆ ಇದೆ, ಆದರೆ ನಮಗೆ ಸೇರಿಸಿರುವುದಿಲ್ಲ. ಅಂದರೆ ಈ ಸತ್ಯವೇದದಲ್ಲಿ ಫಸ್ಟ್ ಇರುವಂಥದ್ದು ಚಿಕ್ಕ ಪ್ರವಾದನ ಪುಸ್ತಕದಲ್ಲಿ ಓಷಯ ಎಂಬುದಾಗಿ ನೋಡುವಂಥರಾಗಿದ್ದೇವೆ. ಓಕೆ, ಈಗ ಓಷಯನ ಗ್ರಂಥಕ್ಕೆ ನಾವು ಹೋಗುವಂಥರಾಗಿ ಅದರ ಹಿನ್ನೆಲೆ ಮೊದಲನೇದಾಗಿ ತಿಳ್ಕೊಳ್ಳೋಣ, ಬ್ಯಾಕ್ಗ್ರೌಂಡ್ ಏನಂತ. ಓಕೆ, ಇಲ್ಲಿ ಓಷಾಯ ಎಂಬುದಾಗಿ ಹೇಳುವ ಅರ್ಥ ಸಾಲ್ವೇಷನ್ ಅಂತ, ರಕ್ಷಣೆ ಎಂಬುದಾಗಿ ಇದರ ಅರ್ಥ. ಓಷಾಯ ಇನ್ನೊಂದು ಹೆಸರು ಕೇಳ್ಬೋದು, ಯೆಹೋಶುವ ಎಂಬುದಾಗಿ ಕರೀಬೋದು. ಇದಕ್ಕೆಲ್ಲ ರಕ್ಷಣೆ ಎಂಬತಕ್ಕಂಥ ಅರ್ಥ ಕೊಡುವಂಥದ್ದು. ಓಷಯ ಮತ್ತು ಯೆಹೋಶುವ ಎರಡಕ್ಕೂ ಸಹ ರಕ್ಷಣೆ ಎಂಬುದಾಗಿ ಈ ಹೆಸರಿನ ಅರ್ಥ ಎಂಬುದಾಗಿ ನೋಡ್ತೇವೆ. ಈ ಪುಸ್ತಕ ಒಂಥರ ಎಲ್ಲದಕ್ಕಿಂತಲೂ ಭಾಳ ಡಿಫ್ರೆಂಟ್ ಆಗಿರುವಂಥದ್ದು. ಒಂದು ರೀತಿ ಏನೋ ಒಂದು ರೀತಿಯಲ್ಲಿ ಈ ವಿಷಯ ನೋಡುವಾಗ ಯಾವ ಪುಸ್ತಕದಲ್ಲಿ ಇಂಥ ವಿಷಯಗಳಿಲ್ಲ, ಯಾವ ಪ್ರವಾದಿಗಿಂತ ಕಠಿಣವಂತ ಆಜ್ಞೆ ಇಲ್ಲ. ಅಂಥ ಒಂದು ಕಠಿಣವಾದ ಆಜ್ಞೆಗೆ ಓಷಯನು ವಿಧೇಯನಾಗುವುದನ್ನು ನಾವು ನೋಡುವಂಥರಾಗಿದೆ. ನಾನು ಯಾವುದು ಅಂತ ಆಮೇಲೆ ಹೇಳ್ತೀನಿ, ನಿಮ್ಗೆ ಗೊತ್ತಾಗ್ತದೆ ಅಲ್ವೇ. ಯಾರು ಅದನ್ನು ಇವತ್ತು ಹೇಳಿದ್ರು ಅನುಸರಿಸ್ಲಿಕ್ಕಾಗಲ್ಲ, ಅಂತಹ ಒಂದು ಸ್ಥಿತಿಯಲ್ಲಿರುವಂಥ ಒಂದು ವಿಷಯ. ಅಂಥ ಒಂದು ಆಜ್ಞೆನ ಈ ದೇವರು ಕೊಡುವಾಗ ಓಷಯನ ಅನುಸರಿಸ್ತಾನೆ. ಈ ಪುಸ್ತಕದಲ್ಲಿ ಓದುವ ಸಮಯದಲ್ಲಿ ನಮ್ಗೆ ಅರ್ಥವಾಗ್ತದೆ. ನಂತರ ಈ ಪುಸ್ತಕದ ಮುಖ್ಯ ವಿಷಯ ಏನಂತಂದರೆ ಆತ್ಮಿಕ ವ್ಯಭಿಚಾರ ಮತ್ತು ಬದಲಾಗದ ದೇವರ ಪ್ರೀತಿ. ಅರ್ಥಾತ್ ನಾನು ಹೇಳೋದು ನಿಮಗೆ, ಇಸ್ರಾಯೇಲರ ಆತ್ಮಿಕ ವ್ಯಭಿಚಾರ, ದೇವರ ಬದಲಾಗದ ಪ್ರೀತಿ. ಇದನ್ನು ನೆನೆಸ್ತೇನೆ ನಾನು ನಿಮಗೆ. ಸ್ಪಿರಿಚುವಲ್ ಅಡಲ್ಟರಿ ಆ್ಯಂಡ್ ಅನ್ಚೇಂಜಿಂಗ್ ಲವ್ ಆಫ್ ಗಾಡ್. ಇಸ್ರಾಯೇಲರಲ್ಲಿ ಆತ್ಮಿಕವಾದ ವ್ಯಭಿಚಾರ, ದೇವರ ಬದಲಾಗದ ಪ್ರೀತಿಯನ್ನು ನಾವು ಈ ಒಂದು ಓಷಯನ ಗ್ರಂಥದಲ್ಲಿ ನೋಡುವಂತರಾಗಿದ್ದೇವೆ. ಸುಮಾರು 14 ಚಿಕ್ಕ ಚಿಕ್ಕ ಅಧ್ಯಾಯಗಳಿದೆ. ಒಂದು ಕಡೆಗೆ ಕೂತ್ಕೊಂಡು ಒಂದೇ ಸರಿ ಮುಗಿಸ್ಬೋದು, ಓದಿ, ಅದನ್ನು ತೊಂದರೆ ಇಲ್ಲ. ಒಂದು ಸಲ ಆದರೂ ನೀವು ಬರುವಾಗ ಓದ್ಕೊಂಡು ಬಂದರೆ ಒಳ್ಳೆಯದು. ಈ ಓಷಯನ ಗ್ರಂಥನ ಕಲೀಲಿಕ್ಕಿಂತ ಮುಂಚೆ. ಈಗ ನಾನು ಇವತ್ತು ಇಂಟ್ರೊಡಕ್ಷನ್ ಮಾತ್ರ ಕೊಡ್ತೇನೆ, ನಾಳೆ ನಾನು ಒಂದೊಂದಾಗಿ ಸ್ಟಾರ್ಟ್ ಮಾಡ್ತೇನೆ. ಆವಾಗ ನೀವು ಓದ್ಕೊಂಡು ಬಂದರೆ ಸ್ವಲ್ಪ ನಿಮಗೆ ಅದರ ಕುರಿತಾಗಿ ಅರ್ಥ ಆಗಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ಇಲ್ಲಿ ನಿಮಗೆ ಗೊತ್ತಾಯ್ತಾ ಮುಖ್ಯ ಪ್ರಸ್ತಾಪ ಇದರಲ್ಲಿ ಎಂಬುದಾಗಿ ಹೇಳುವಾಗ ಸ್ಪಿರಿಚುವಲ್ ಅಡಲ್ಟರಿ ಆ್ಯಂಡ್ ಅನ್ಚೇಂಜಿಂಗ್ ಲವ್ ಆಫ್ ಗಾಡ್ ಆಯ್ತಲ್ವೇ? ಈ ಜ್ಞಾಪಕ ಇರಲಿ. ಇಸ್ರಾಯೇಲರ ಆತ್ಮಿಕ ವಿಚಾರ, ದೇವರ ಬದಲಾಗದ ಪ್ರೀತಿ. ಇದು ಕನ್ನಡದಲ್ಲಿ ಇರುವಂಥದ್ದು. ಓಕೆ, ನಾವು ಈಗ ಹೋಶೇಯನ ಯಾವ ಕಾಲದಲ್ಲಿದ್ದನು ಎಂಬುದಾಗಿ ನಾವು ನೋಡ್ತಾ ಬರೋಣ. ಅವನು ಕ್ರಿಸ್ತ ಪೂರ್ವ 755ರಿಂದ 715 ತನಕ ಇದ್ದಂಥ ಪ್ರವಾದಿ. ಹೆಚ್ಚು ಕಾಲ ಪ್ರವಾದಿಯಾಗಿದ್ದಂಥ ಒಳ್ಳೆ ಪ್ರವಾದಿ ಈತನು. BCಯಲ್ಲಿ ಅಂದರೆ 18ನೇ ಶತಮಾನದೊಳಗಡೆ ಇದ್ದಂಥ ವ್ಯಕ್ತಿಯಾಗಿದ್ದನು. 55ರಿಂದ 15 40 ವರ್ಷಗಳಿದ್ದಂಥ ಒಬ್ಬ ಪ್ರವಾದಿ ಎಂಬುದಾಗಿ ನೀವು ಕೌಂಟ್ ಮಾಡೋದು ಗೊತ್ತಾಗ್ತದೆ. 755ರಿಂದ 715 ತನಕ ಇದ್ದಂಥ ಒಬ್ಬ ಪ್ರವಾದಿಯಾಗಿದ್ದನು. ಈ ಪ್ರವಾದಿ ಮುಖ್ಯವಾಗಿ ಉತ್ತರ ರಾಜ್ಯಕ್ಕೆ ಇದ್ದಂಥ ಪ್ರವಾದಿ. ನಿಮಗೆ ಉತ್ತರ ರಾಜ್ಯ ಅಂತ ಜ್ಞಾಪಕ ಬರಬೇಕು. ಉತ್ತರ ರಾಜ್ಯ ಎಂಬುದಾಗಿ ಹೇಳುವಾಗ ಏನು, 10 ಕುಲ ಆಳ್ವಿಕೆ, 10 ಕುಲ ಇದ್ದಂಥ ಅಥವಾ 10 ಕುಲ ಆಡಳಿತ ಮಾಡ್ತಲ್ಲ, ಆ ಭಾಗವನ್ನು ಉತ್ತರ ರಾಜ್ಯ ಎಂಬುದಾಗಿ ಕರೆಯುವಂಥದ್ದು. ದಕ್ಷಿಣ ರಾಜ್ಯದಲ್ಲಿ 2 ಕುಲ ಇತ್ತು, ಅದು ಯಹೂದ ಮತ್ತು ಬೆನ್ಯಾಮೀನ್ ಕುಲ. ನಮ್ಮೆಲ್ಲರಿಗೂ ಸಹ ಗೊತ್ತಲ್ಲ, ರೆಹೋಬಾಮ ಮತ್ತು ಯಾರೋಬಾಮ ಅವರಿಬ್ಬರು ಆ ಸಮಯದಲ್ಲಿ ಡಿವೈಡ್ ಆದ್ರಂತ. ನಮಗೆಲ್ಲ ಗೊತ್ತಲ್ಲ, ಸೊಲೊಮೋನ ಮಗ ರೆಹೋಬಾಮನ ಕಾಲದಲ್ಲಿ ದೇವರು ರಾಜ್ಯವನ್ನು ವಿಭಜನೆ ಆಗುವಂತೆ ಮಾಡಿದನು. ಆವಾಗ 10 ಕುಲ ಯರೋಬಾಮನ ಜೊತೆ ಸೇರ್ಕೋತು, 2 ಕುಲ ಒಂದು ಕಡೆ ಸೇರ್ಕೋತಂದ್ರೆ ಯಹೂದ ಕುಲ ಮತ್ತು ಬೆನ್ಯಾಮೀನ್ ಕುಲ ಸೊಲೊಮೋನ ಮಗನ ಜೊತೆ ಸೇರ್ಕೋತು ಎಂಬುದಾಗಿ ನೋಡುತ್ತೇವೆ. ಹೀಗೆ 2 ರಾಜ್ಯನೂ ಸಹ ಡಿವೈಡ್ ಆಯಿತು, ಜನರು ಡಿವೈಡ್ ಆದರು, ಅವ್ರಿಗೆ ರಾಜನೂ ಸಹ ಒಬ್ಬರು ಅವರ ರಾಜ್ಯನ ಮಾಡಿಕೊಂಡ್ರು ಎಂಬುದಾಗಿ ನೋಡ್ತಾ ಬರ್ತದೆ. ಆ ಸಮಯದಲ್ಲಿ ಬಂದಂಥ ಪ್ರವಾದಿಯೇ, ಅಂದರೆ ಉತ್ತರ ರಾಜ್ಯಕ್ಕೆ ಬಂದಂಥ ಪ್ರವಾದಿಯೇ ಈ ಪ್ರವಾದಿ. ಉತ್ತರ ರಾಜ್ಯದ ಮುಖ್ಯವಾಗಿ
ಯಹೂದ್ಯರಿಗೆ ಹೇಳಿಲ್ಲ ಅಂತಲ್ಲ, ವಿಷಯನ ಯಹೂದ್ಯರಿಗೂ ಸಹ ಹೇಳಿದ್ದಾನೆ. ಅಂದ್ರೆ ಅರ್ಥ ದಕ್ಷಿಣ ರಾಜ್ಯದ ಕುರಿತಾಗಿ ಸ್ವಲ್ಪ ಅಲ್ಲಲ್ಲಿ ಪ್ರವಾದನೆ ಮಾಡಿದ್ದಾನೆ ಈ ಹೋಶೇಯನನ್ನು ಓದುವಾಗ. ಆದರೆ ಮುಖ್ಯವಾಗಿ ಈತನು ಉತ್ತರ ರಾಜ್ಯಕ್ಕೆ 10 ಕುಲಕ್ಕೆ ಪ್ರವಾದಿಯಾಗಿದ್ದನೆಂಬುದನ್ನು ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ಈತನು ಉತ್ತರ ರಾಜ್ಯದ ಕುರಿತಾಗಿ ಅವರ ಪಾಪದ ಕುರಿತಾಗಿ ಅಳುವಂತ ವ್ಯಕ್ತಿಯಾಗಿದ್ದಾನೆ. ಅಂದ್ರೆ ಅರ್ಥ ಅದರ ನೋವಿನ ಅನುಭವ ಆತನಿಗುಂಟಾಗಿತ್ತು. ಅಂದರೆ ಉತ್ತರ ರಾಜ್ಯದಲ್ಲಿರ್ತಕ್ಕಂಥ ಇಸ್ರಾಯೇಲ್ ಜನರು ಮಾಡುವಂಥ ಪಾಪಗಳು ದೇವರಿಗೆ ಎಷ್ಟು ನೋವಾಗ್ತಾ ಇದೋ ಅಷ್ಟು ನೋವನ್ನು ಅನುಭವಿಸುವಂಥ ಪ್ರವಾದಿಯಾಗಿದ್ದೇನೆ ನಾನು. ಆ ಫೀಲಿಂಗ್ ಇರಬೇಕು ದೇವ್ರ ಮಕ್ಕಳಿಗೆ. ಆ ಒಂದು ಅನುಭವ, ದೇವ್ರಿಗೆ ನೋವಾಗ್ತಕ್ಕಂಥ ನೋವು ನಮಗಿದ್ರೆ ಮಾತ್ರವೇ ಅದು ಜನರೊಟ್ಟಿಗೆ ನಾವು ಸರಿಯಾಗಿ ಸಹಕರಿಸ್ಲಿಕ್ಕೂ ಜನರೊಟ್ಟಿಗೆ ಸರಿಯಾಗಿ ಮಾತಾಡಲಿಕ್ಕೂ ಸಾಧ್ಯವಾಗುವಂಥದ್ದು. ಅದನ್ನು ಅನುಭವಿಸಿದಂಥ ಪ್ರವಾದಿ. ಈ ದಕ್ಷಿಣದಲ್ಲಿ ಎರೆಮಿಯನ್ ಬರ್ತಾನೆ, ಗೊತ್ತು, ದಕ್ಷಿಣ ರಾಜ್ಯಕ್ಕೆ ಎರೆಮಿಯನ್ ಬರ್ತಾನೆ. ಎರೆಮಿಯನ್ಗೆ ಏನಂತ ಅವನಿಗೆ ಕರೆಯುವಂಥದ್ದು ವೀಪಿಂಗ್ ಪ್ರೊಫೆಟ್ ಅಂತ, ಅಳುವ ಪ್ರವಾದಿ ಎಂಬುದಾಗಿ. ಅಳುವ ಪ್ರವಾದಿ ಅಂತ ಅವನು. ಅಂದ್ರೆ ಏನಕ್ಕೋಸ್ಕರ? ಇಸ್ರಾಯೇಲರ ಪಾಪದ ಕುರಿತಾಗಿ ಅಳುವಂಥ ಪ್ರವಾದಿ ಆಗಿದ್ದನು. ನೋಡ್ಕೊಂಡು ಸಂತೋಷ ಪಡ್ತಾನಿಲ್ಲ, ಅದರ ಕುರಿತಾಗಿ ಏನು ಮಾಡ್ತಾ ಇವನು? ಕಣ್ಣೀರು ಸುರಿಸುವಂಥ ಪ್ರವಾದಿಯಾಗಿದ್ದನು ಎರೆಮಿಯನು. ಅದೇ ಪ್ರಕಾರ ಈ ಹೋಶೇಯನು ಉತ್ತರಕ್ಕಿದ್ದನು. ದಕ್ಷಿಣಕ್ಕೆ ಎರೆಮೀನಿದ್ದನು, ಉತ್ತರ ರಾಜ್ಯಕ್ಕೆ ಹೋಶೇಯನಿದ್ದನೆಂಬುದನ್ನು ನೋಡುತ್ತೇವೆ. ಹೀಗೆ ಇವರಿಬ್ಬರೂ ಸಹ ತಮ್ಮ ಜನರ ಪಾಪಗಳಿಗೋಸ್ಕರ ಅಳುವಂಥ ಪ್ರವಾದಿಗಳಾಗಿದ್ದರು. ಎರೆಮೀನು ದಕ್ಷಿಣದಲ್ಲಿ ಬಂದು ಏನು ಮಾಡಿದನು? ಆತನು ಗೋಳಾಡಿದನು ದಕ್ಷಿಣ ರಾಜ್ಯದ ಪಾಪದ ಕುರಿತಾಗಿ, 2 ಕುಲದ ಪಾಪದ ಕುರಿತಾಗಿ. ನಂತರ ಉತ್ತರ ರಾಜ್ಯದ ಕುರಿತಾಗಿ ಹೋಶೇಯನು ಇಲ್ಲಿ ಗೋಳಾಡುವುದನ್ನು ನಾವು ನೋಡುವಂತರಾಗಿದೆ. ಯಾಕೆ ಇವರೆಲ್ಲ ಗೋಳಾಡ್ತಾ ಇದ್ದಾರೆ? ಇವರಿಬ್ಬರೂ ಅವರ ಪಾಪಗಳನ್ನು ನೋಡಿ ಅವರು ಗೋಳಾಡುವುದನ್ನು ನೋಡುವಂತರಾಗಿದ್ದೇವೆ ಪ್ರೇರೆ. ಯಾಕೆ ನಮ್ಮೆಲ್ಲರಿಗೂ ಈ ಹೋಶೇಯನು ವಿಶೇಷವಾಗಿ ಉತ್ತರ ರಾಜ್ಯದ ಪ್ರವಾದಿಯಾಗಿದ್ದನೆಂಬುದಾಗಿ ನಾವೆಲ್ಲ ತಿಳ್ಕೊಂಡು ಪ್ರಿಯರೇ. ನಂತರ ಇಲ್ಲಿ ದೇವರು ಈ ಹೋಶೇಯನಿಗೆ ಒಂದು ಆಜ್ಞೆ ಕೊಡ್ತಾನೆ. ಏನಂತಂದರೆ, ಆ ಆಜ್ಞೆ ಏನಂತಂದರೆ, ನೀನು ಒಬ್ಬ ಸ್ತ್ರೀಯನ್ನು ಮದುವೆ ಆಗಬೇಕಂತ. ಓಕೆ, ಅವಳಿಗೆ ಮಕ್ಕಳು ಹುಡ್ತಾರೆ, ಆ ಮಕ್ಕಳನ್ನೇ ಸೇರಿಸ್ಕೋಬೇಕು ಅಂತ. ಹೋಶೇಯನು ಮದುವೆ ಆಗ್ತಾನೆ. ನಂತರ 3 ಜನ ಮಕ್ಕಳು ಹುಡ್ತಾರೆ. ಅವೆಲ್ಲವೂ ಸಹ ಇಸ್ರಾಯೇಲರಿಗೆ ಒಂದು ದೃಷ್ಟಾಂತವಾಗಿ ತಿಳಿಸ್ಲಿಕ್ಕೋಸ್ಕರ, ಅಂದರೆ ಇಸ್ರಾಯೇಲರು ಮಾಡುವಂಥ ಕಾರ್ಯಗಳನ್ನು ಒಂದು ರೀತಿಯಲ್ಲಿ ಏನಪ್ಪ ಅಂದರೆ ಒಂದು ಪ್ರಾಕ್ಟಿಕಲ್ ಆಗಿ ನೋಡಿ ನಮ್ಮ ಜೀವಿತ ಇಂಥದ್ದಾಗಿದೆ ಎಂಬುದಾಗಿ ತಿಳ್ಕೊಳ್ಳಿಕ್ಕೋಸ್ಕರ ಹೋಶೇಯನನ್ನು ದೇವರಲ್ಲಿ ಬಳಸ್ಕೊಳ್ಳೋದನ್ನು ನೋಡುವಂತರಾಗಿದ್ದೇವೆ. ಏನು ದೇವರು ಹೇಳಿದಂಥದ್ದು? ನಾವು ಒಂದು ಹೋಶೇಯನ ಗ್ರಂಥದಲ್ಲಿ 1ನೇ ಅಧ್ಯಾಯ 2ನೇ ವಚನ ಓದಿಕೊಳ್ಳೋಣ. 1ನೇ ಅಧ್ಯಾಯ 2ನೇ ವಚನ. ಯೆಹೋವನು ಹೋಶೇಯನ ಸಂಗಡ ಮೊದಲು ಮಾತಾಡಿದಾಗ ಆತನು ಅವನಿಗೆ, ನೀನು ಹೋಗಿ ವ್ಯಭಿಚಾರಿಣಿಯನ್ನು ಮದುವೆ ಮಾಡಿಕೊಂಡು ವ್ಯಭಿಚಾರದಿಂದ ಒಂದಾಗುವ ಮಕ್ಕಳನ್ನು ಸೇರಿಸಿಕೋ. ಈಗ ಗಮನಿಸಿ, ಇದು ನಾನು ಹೇಳ್ತಿರೋದು. ಈ ಆಜ್ಞೆ ಭಾಳ ಕಠಿಣವಂತ ಒಂದು ಆಜ್ಞೆ. ಅರ್ಥ ಆಯ್ತಾ? ಏನಂತ ಹೇಳ್ತಾ ಇರೋದು? ನೀನು ಹೋಗಿ ಯಾರು ಮದುವೆ ಆಗೋ? ಯಾರಿಗೆ ಧೈರ್ಯ ಇದೆ ಇಂಥವ್ರು ಮದುವೆ ಆಗ್ಲಿಕ್ಕೆ ಹೇಳಿ? ನನಗೆ ಇವಳು ಅಪನಂಬಿಕಸ್ಥಳ ಆಗಿರ್ತಾಳೆ, ಇವಳು ನನ್ನನ್ನೇ ಹೊಂದ್ಕೊಂಡು ಬದುಕಲ್ಲ ಅನ್ನೋದು ಗೊತ್ತಿದ್ರೂ ಸಹ ಮದುವೆ ಆಗ್ಲಿಕ್ಕೆ ಯಾರಿಗೆ ಧೈರ್ಯ ಇದೆ? ಇದೇನು ತೋರಿಸ್ತಾ ಐತೆ? ಇದು ಇಸ್ರಾಯೇಲರ ಜೀವಿತದಲ್ಲಿ ಆದಂಥ ಕಾರ್ಯಗಳನ್ನು ತೋರಿಸ್ಲಿಕ್ಕೋಸ್ಕರ ಇವನಿಗೆ ಹೇಳ್ತಾ ಇರುವಂಥದ್ದು ಇಲ್ಲಿ. ಅರ್ಥ ಆಯ್ತಾ? ಯಾರನ್ನ ಮದುವೆ ಆಗು? ವ್ಯಭಿಚಾರಿಣಿಯನ್ನ ಮದುವೆ ಆಗು. ನಂತರ ವ್ಯಭಿಚಾರದಿಂದ ಆಗತಕ್ಕಂಥ ಮಕ್ಕಳನ್ನ ಸೇರಿಸ್ಕೊ. 3 ಜನ ಮಕ್ಕಳು ಹುಡ್ತಾರೆ, 2 ಹುಡುಗರು ಮತ್ತೆ 1 ಹುಡುಗಿ. 3 ಜನ ಮಕ್ಕಳ ಕುರಿತಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆ ವಚನವೂ ಸಹ ನಾವು ನೋಡುತ್ತೇವೆ. ಅಲ್ಲಿ 11ನೇ ವಚನ ಓದುವಾಗ, 11ನೇ ವಚನ ಅಲ್ಲ, 5ನೇ ವಚನದಲ್ಲಿ ಅಥವಾ 4ನೇ ವಚನದಲ್ಲಿ ನೋಡಿ, 4ನೇ ವಚನ ಓದುವಾಗ ಬರೆಯಲ್ಪಟ್ಟಿದೆ ನೋಡಿ. ಆ ಮಗುವಿಗೆ ಇಸ್ರಾಯೇಲ್ ಎಂಬ ಹೆಸರಿಡು ಎಂಬುದಾಗಿ, ಮೊದಲನೇ ಮಗು ಇಸ್ರೇಲ್ ಎಂಬುದಾಗಿ ಹೆಸರಿಡಬೇಕೆಂಬುದಾಗಿ. 2ನೇ ಮಗು ಕುರಿತಾಗಿ ಓದುವಾಗ ಲೂರು ಹಾಮ ಎಂಬುದಾಗಿ ನೋಡ್ತೇವೆ, ಅದು ಹೆಣ್ಣು ಮಗು ಮಧ್ಯದ್ದು. ನಂತರ 9ನೇ ವಚನಕ್ಕೆ ಬರುವಾಗ ಅಲ್ಲಿ ನೋಡ್ತೇವೆ ಲೋಹಮ್ಮಿ. ಓಕೆ, ಈ 3 ಹೆಸರು ಬಹಳ ಪ್ರಾಮುಖ್ಯವಾದ್ದು, ಜ್ಞಾಪಕದಲ್ಲಿರಲಿ. ಒಂದು, ಈ ಸ್ತ್ರೀಯಲ್ಲಿ ಹುಟ್ಟುವಂಥ ಮಕ್ಕಳ ಹೆಸರುಗಳು. ಒಂದು ಇಸ್ರೇಲ್, 2ನೇದು ಲೂರು ಹಾಮ, ನಂತರ ಲೋಹಮ್ಮಿ. ಲೂರು ಹಾಮ ಹೆಣ್ಣು ಮಗು, ಲೋಹಮ್ಮಿ ಗಂಡು ಮಗು 3ನೇದು. ಓಕೆ, ಈ ಮಕ್ಕಳು ಯಾಕೆ ಕೊಡುವುದು ಎಂಬುದಾಗಿ ಹೇಳುವಾಗ
ಮುಂದೆ ಇಸ್ರಾಯೇಲರಿಗೆ ಬರುವಂಥ ಒಂದು ಒಂದು ಶಿಕ್ಷೆ ಅಥವಾ ಒಂದು ನ್ಯಾಯ ತೀರ್ಪಿನ ಕುರಿತಾಗಿ ಇವ್ರ ಹೆಸರು ಹೇಳುವಂಥದ್ದು. ಇವ್ರ ಹೆಸರು ಏನು ಕೊಡಲ್ಪಟ್ಟಿದೆಯೋ ಈ ಹೆಸರು ಏನು ಪ್ರೆಡಿಕ್ಷನ್ ಮಾಡ್ತದೆ ಅಥವಾ ಮುಂದೆ ಏನು ತಿಳಿಸ್ತದೆ ಅಂದರೆ ಇವ್ರಿಗೆ ಬರ್ತಕ್ಕ ನ್ಯಾಯ ತೀರ್ಪಿನ ಕುರಿತಾಗಿ ಹೇಳುವಂಥದ್ದಾಗಿದೆ. ಅದರಿಂದ ಈ ಹೆಸರುಗಳನ್ನು ಕೊಡಲಿಕ್ಕೆ ಇದು ದೇವರು ಹೇಳಿದಂಥದ್ದು. ಒಂದು, ದೇವರು ವ್ಯಭಿಚಾರಣೆ ಮದುವೆ ಆಗು, ನಂತರ ಆ ಮಕ್ಕಳನ್ನು ಸೇರಿಸ್ಕೊ, ನಂತರ ಆ ಮಕ್ಕಳಿಗೆ ನಾನು ಕೊಡುವಂಥ ಹೆಸರು ಇಡಬೇಕು. ಇವನು ಇಷ್ಟ ಬಂದಾಗ ಹೆಸರು ಇಡ್ಲಿಕ್ಕೆ ಆಗಲಿಲ್ಲ ಆಯ್ತಲ್ವೇ? ಅದೇ ಪ್ರಕಾರ ಹೋಗಿ ಏನು ಮಾಡೋದು ಆತನು ನೋಡಿ, ಆ ವಾಕ್ಯದಲ್ಲಿ ದೇವರು ಹೇಳಿದ ಹಾಗೆ 3ನೇ ವಚನ, ಅದರಂತೆ ಹೋಶೇಯನು ಹೋಗಿ ದಿಬ್ಲಾಹಿಮನ ಮಗಳಾದ ಗೋಮೇರಳನ್ನು ಮದುವೆಯಾದನೆಂಬುದಾಗಿ ನೋಡುತ್ತೇವೆ. ಈ ಗೋಮೇರ್ ಓಶಾಯ ಅರ್ಥಾಯ್ತಾ? ಗೋಮೇರ್ ಓಶಾಯ, ಓಶಾಯ ಹಸ್ಬೆಂಡ್ ಅಥವಾ ಗಂಡನಾಗಿದ್ದಾನೆ, ಗೋಮೇರಳು ಹೆಂಡತಿ ಆಗಿದ್ದಾಳೆ ಅಲ್ವೇ? ಈಗ ಈಕೆಯನ್ನ ಮದುವೆಯಾಗು ಎಂಬುದಾಗಿ ಹೇಳಲಿಕ್ಕೆ ಕಾರಣ ಏನು? ದೇವರು ಯಾರನ್ನ ಮದುವೆಯಾಗಿ ವ್ಯಭಿಚಾರಣೆಯ ಮದುವೆಯಾಗು ಎಂಬುದಾಗಿ ಹೇಳಲಿಕ್ಕೆ ಕಾರಣ ಏನು? ಇದು ಕಾರಣಗಳಿದೆ. ನಾ 3 ಕಾರಣಗಳು ನಿಮಗೆ ಹೇಳ್ತೇನೆ. ಒಂದು, ಅವನು ದೇವರ ಹೃದಯವನ್ನು ಅನುಭವಿಸಬೇಕಾದ್ರಿಂದ. ಓಕೆ, ಇದನ್ನ ದ ಎಕ್ಸ್ಪೆರಿಮೆಂಟಲ್ ರೀಸನ್ ಎಂಬುದಾಗಿ ಕರೀತಾರೆ. ಅಂದರೆ ನಮ್ಮ ಜೀವಿತದಲ್ಲಿ ಮೊದಲನೇದಾಗಿ ದೇವರು ಏನು ನೋಯ್ತಾ ಇದ್ದಾನೆ ಎಂಬುದು ಅರ್ಥವಾಗಬೇಕು. ಅದು ಪ್ರವಾದಿಗೆ ಅರ್ಥವಾಗಬೇಕು. ಹಾಗಿದ್ರೆ ಮಾತ್ರ ಆ ಬರ್ಡನಲ್ಲಿ ದೇವರ ವಾಕ್ಯ ಹೇಳಲಿಕ್ಕೆ ಸಾಧ್ಯತೆ ಉಂಟು. ಏನು ಬರ್ಡನ್ ಇದೆ, ಏನು ನೋವು ಆಗಬೇಕಾಗಿದೆ, ದೇವ್ರಿಗೆ ಏನು ನೋವು ಆಗಿದೆ ಇದರಲ್ಲಿ? ಆ ವಚನದಲ್ಲಿ ಓದುವಾಗ ನಾವು 2ನೇ ವಚನ ಓದುವ ಸಮಯದಲ್ಲಿ ನೋಡಿ, 2ನೇ ವಚನದಲ್ಲಿ ನಾವು ಓದುವಲ್ಲ, ಅಲ್ಲಿ ಕಾರಣವನ್ನು ಹೇಳ್ತಾನೆ. ವ್ಯಭಿಚಾರದಿಂದ ಮಕ್ಕಳನ್ನು ದೇಶವು ನನ್ನನ್ನು ಬಿಟ್ಟು ಅಧಿಕ ವ್ಯಭಿಚಾರವನ್ನು ನಡೆಸುತ್ತದೆಂಬುದಕ್ಕೆ ಇದು ದೃಷ್ಟಾಂತವಾಗಿರಲಿ ಎಂದು ಹೇಳಿದನು. ನಿಮ್ಗೆ ಅರ್ಥ ಆಯ್ತಾ ಈಗ? ಅಂದ್ರೆ ದೇಶವು ಅಧಿಕ ವ್ಯಭಿಚಾರ ನಡೆಸ್ತಾ ಇದೆ ಎಂಬುದರ ದೃಷ್ಟಾಂತ. ನಾನು ಹೇಳಿದ್ನಲ್ಲ, ಇಸ್ರಾಯೇಲರ ಆಧ್ಯಾತ್ಮಿಕವಾದಂಥ ವ್ಯಭಿಚಾರ, ದೇವರ ಬದಲಾಗದ ಪ್ರೀತಿ, ಈ ಒಂದು ಪುಸ್ತಕದ ಮುಖ್ಯ ಪ್ರಸ್ತಾಪ ನಾನು ಹೇಳಿದಲ್ವಾ. ಅಂದ್ರೆ ಆತ್ಮೀಕ ವ್ಯಭಿಚಾರ ಎಂಬುದಾಗಿ ಹೇಳುವಾಗ ದೇವರನ್ನ ಬಿಟ್ಟು, ತನ್ನ ನಿಜವಾದ ಪತಿಯನ್ನು ಬಿಟ್ಟು ಇತರ ದೇವರುಗಳನ್ನು ಅವಲಂಬಿಸಿ ಬದುಕುವಂಥದ್ದೇ ಆಧ್ಯಾತ್ಮಿಕ ವ್ಯಭಿಚಾರ. ಅದನ್ನ ಸ್ಪಿರಿಚುವಲ್ ಅಡಲ್ಟರಿ ಎಂಬುದಾಗಿ ಕರೆಯುವಂಥದ್ದು. ಇದನ್ನ ಯಾರು ಮಾಡ್ತಾ ಇದ್ದಾರೆ? ಆ ದಿನಗಳಲ್ಲಿ ಇಸ್ರಾಯೇಲರು ಮಾಡ್ತಾ ಇದ್ದಾರೆ. ಇಸ್ರಾಯೇಲರು ಎಲ್ಲಂದ್ರಲ್ಲಿ ದಿನ್ನೆ ಕಂಡ್ರೆ, ಗುಡ್ಡ ಕಂಡ್ರೆ, ಸೊಂಪಾದ ಮರಗಳ ಕಂಡ್ರೆ ಅಲ್ಲೆಲ್ಲ ಹೋಗಿ ಯಜ್ಞಗಳನ್ನು ಸಮರ್ಪಣೆ ಮಾಡ್ತಾ ಹೋಗ್ತಾರೆ. ಬಾಳನಿಗೆ ಯಜ್ಞಗಳನ್ನು ಸಮರ್ಪಣೆ ಮಾಡ್ತಾ ಇದ್ರು. ಅದೆಲ್ಲವನ್ನ ದೇವರು ನೋಡಿ ದೇವ್ರ ಹೃದಯದಲ್ಲಿ ನೊಂದ್ಕೋತಾ ಇದೆ. ಆ ನೋವು ಯಾರಿಗುಂಟಾಗಬೇಕು? ಆ ಫೀಲಿಂಗ್ ಯಾರಿಗಾಗಬೇಕು? ಮೊದಲನೇದಾಗಿ ಓಶೇನ್ಗಾಗಬೇಕು. ಓಶೇನ್ಗಾದ್ರೆ ಮಾತ್ರವೇ ಅವನು ಸರಿಯಾಗಿ ಸಂದೇಶ ಸಾರಲಿಕ್ಕೆ ಸಾಧ್ಯತೆ ಉಂಟು. ಪ್ರಿಯ ದೇವಜನರೇ, ದೇವರ ವಾಕ್ಯವನ್ನು ಹಂಚುವಂಥವರೇ, ದೇವರ ವಾಕ್ಯ ಪ್ರಸಂಗ ಮಾಡತಕ್ಕಂಥ ಪ್ರಿಯ ದೇವರ ಸೇವಕರುಗಳೇ, ದೇವರ ಹೃದಯದ ಫೀಲಿಂಗ್ ನಿಮ್ಗೆ ಅರ್ಥವಾಗದೇ ಇದ್ರೆ ಪ್ರೀಚ್ ಮಾಡ್ಲಿಕ್ಕೆ ಹೋಗಬೇಡಿ. ದೇವರ ಹೃದಯದ ಫೀಲಿಂಗ್ ಅಥವಾ ನೋವು ಅರ್ಥವಾಗದೇ ಮೇಲೆ ಬೋಧನೆ ಮಾಡ್ಲಿಕ್ಕೆ ಹೋಗಬಾರದು. ದೇವರು ಹೇಗೆ ನೊಂದುಕೊಂಡಿದ್ದ, ಅವನ ಹೃದಯ ಹೇಗಿದೆ ಎಂಬುದಾಗಿ ನಾವು ಅನುಭವದಲ್ಲಿ ತಿಳಿದುಕೊಳ್ಳಬೇಕು. ಇದನ್ನ ಎಕ್ಸ್ಪೆರಿಮೆಂಟಲ್ ರೀಸನ್ ಎಂಬುದಾಗಿ ಹೇಳುವಂಥದ್ದು. ಇವನಿಗೆ ಒಂದು ವೇಳೆ ಈ ಓಶನಿಗೆ ಏನಾಗ್ತಾ ಐತೆ, ಈಗ ಮದುವೆ ಮಾಡಿಕೊಂಡು ಆಕೆಯನ್ನ ತಿರುಗಿ ಆಕೆ ಅವನೊಟ್ಟಿಗೆ ನಿಲ್ತಾ ಇಲ್ಲ ಅಂತ ಇಟ್ಕೊಳ್ಳಿ ಅಲ್ವೇ? ಹೆಂಗಿರ್ತದ ಅವನ ಮನಸ್ಸು? ಅವನೊಟ್ಟಿಗೆ ನಿಲ್ತಾ ಇಲ್ಲ ಆಕೆ, ಮುಂದಕ್ಕಿದೆ. ಅವನು ಹುಡುಕಿ ಹೋಗ್ತಾಳಂತೆ ಬೇರೆಯವ್ರನ್ನ, ವಾಕ್ಯದಲ್ಲಿ ಇದೆ ಅದೆಲ್ಲವೂ ಸಹ. ತನ್ನಲ್ಲೇ ನಿಂತ್ಕೊಳ್ಳೆಲ್ಲ ಅಪನಂಬಿಗಸ್ತಳು, ಅನ್ಫೇತ್ಫುಲ್ ಅವಳು. ಆ ಗೋಮೇರಳು ಬಿಟ್ಟು ಗಣ್ಣತ್ತು ಹೋಗ್ತಾ ಇದ್ದಾಳೆ ಆಯ್ತಲ್ವೇ? ಈಗ ಓಶನಿಗೆ ಏನಾಗ್ಬೋದು ಹೇಳಿ? ಅವನ ಹೃದಯದಲ್ಲಿ ಏನಾಗ್ಬೋದು ಆಲೋಚನೆ ಮಾಡಿ ಅಲ್ವಾ? ಒಬ್ಬ ಗಂಡನಾಗಿ ತನ್ನ ಹೆಂಡತಿ ಈ ರೀತಿ ಹೋಗುವಾಗ ಅವನಿಗೆ ಏನಾಗ್ತದೆ ಅಂತ ಆಲೋಚನೆ ಮಾಡಿ. ಅದೇ ನೋವು ದೇವ್ರಿಗೆ ಆಗ್ತಾ ಇರೋದಂತ ಇವನ್ಗೆ ನೋವು ಆಗ್ಬೇಕು. ಅರ್ಥ ಆಯ್ತಾ? ಇವತ್ತು ನನಗೂ ನಿಮ್ಗೆ ಅದು ಅರ್ಥವಾಗ್ಬೇಕು ಪ್ರೇರೆ. ನನ್ನ ದೇವರ ಹೃದಯ ಎಂಥದ್ದು ಎಂಬುದಾಗಿ ಅರ್ಥ ಆಗ್ಬೇಕು. ನಮ್ಮ ದೇವರು ಎಷ್ಟು ಪರಿಶುದ್ಧನು, ಯಾವ ಪಾಪ ಮಾಡದೆ ಎಷ್ಟು ನೊಂದುಕೊಳ್ಳುತ್ತಾನೆ, ಅವನಿಗೆ ಎಷ್ಟು ಸಂಕಟ ಇದೆ ಎಂಬುದನ್ನು ನಮಗೆ ಅನುಭವ ಆಗಬೇಕು. ಆಗಿದ್ರೆ ಮಾತ್ರ ನಾವು ಬೇರೆಯವರಿಗೆ ಸಂದೇಶ ಹೇಳಲಿಕ್ಕೆ ಸಾಧ್ಯತೆ ಉಂಟು. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಕೂತುಕೊಂಡು ದೇವರ ವಾಕ್ಯವನ್ನು ಕಲಿಯಬೇಕು. ಆ ದೇವರ ಹೃದಯದ ಫೀಲಿಂಗ್, ಆ ಹೃದಯ ಹೇಗೆ ಬಡಿತಾ ಇದೆ, ಆ ಹೃದಯ ಏನ್ ಹೇಳ್ತಾ ಇದೆ ಎಂಬುದನ್ನು ಅರ್ಥ ಮಾಡಿಕೊಂಡೇ ನಾವು ದೇವರ ವಾಕ್ಯವನ್ನು ಸಾರಬೇಕು. ಅದನ್ನೇ ಹೇಳುವಂಥದ್ದು. ಇವನಿಗೆ ಹೇಳಲಿಕ್ಕೆ ಕಾರಣ, ಈ ರೀತಿ ಮದುವೆ ಆಗಿ ಅಂತ ಹೇಳಲಿಕ್ಕೆ ಕಾರಣ ಇದೇ ಕಾರಣ.
ಅದರಿಂದ ಪ್ರಿಯರೇ, ಮೊದಲನೇ ಕಾರಣ ಏನು? ಒಂದು ಅನುಭವ ಪೂರ್ವಕವಾದಂಥ ಒಂದು ಕಾರಣ, ಅನುಭವದಲ್ಲಿ ತಿಳ್ಕೊಳ್ಳೋದಿದೇನು ಅಂದರೆ ದ ಎಕ್ಸ್ಪೆರಿಮೆಂಟಲ್ ರೀಸನ್. ಅಂದರೆ ದೇವರಿಗೆ ಎಷ್ಟು ನೋವಾಗಿದೆ ಎಂಬುದನ್ನು, ಆ ನೋವನ್ನು ಓಷಾಯನ ಹೃದಯಕ್ಕೆ ಇಡುವಂಥದ್ದು. ಹೇಗೆ? ಈಗ ವಿಚಾರಣೆ ಮದುವೆ ಆಗಿದ್ದಾನೆ ಅಲ್ವೇ, ಆಕೆ ಮತ್ತೆ ಅವನ್ನ ಬಿಟ್ಟು ಹೋಗ್ತಾ ಇದ್ದಾಳೆ ಎಂಬುದಾಗಿ ಹೇಳುವಾಗ ಅವನ ಗಂಡನಿಗೆ ಎಷ್ಟು ನೋವಾಗ್ತಾ ಇದೆ, ಆ ಗಂಡನಿಗೆ ಎಷ್ಟು ನೋವಾಗ್ತಾ ಇದೆ, ಅದೇ ರೀತಿಯಲ್ಲಿ ಆಗ್ತಕ್ಕಂಥ ಅನುಭವ ದೇವರಿಗೆ. ಯಾಕೆ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯ ನೋಡ್ತೇವೆ, ಇಸ್ರಾಯೇಲರು ದೇವರಿಗೆ ಒಂದು ಪತ್ನಿ ಇದ್ದಂಗೆ ಅಲ್ವಾ? ದೇವರು ಒಂದು ಪತಿ ಇದ್ದಂಗೆ. ನಾ ದೇವರ ವಾಕ್ಯದಲ್ಲಿ ಕೆಲವು ವಚನ ನಿಮ್ಗೆ ಹೇಳ್ತೇನೆ. ಏಷಾಯ ಪ್ರವಾದನೆ ಗ್ರಂಥ ಏಷಾಯ 62:5 ಓದ್ಕೊಳ್ಳೋಣ. ಏಷಾಯ 62:5. ಅಲ್ಲಿ ನೋಡಿ, ಯುವಕನು ಯುವತಿಯನ್ನು ವರಿಸುವಂತೆ ನಿನ್ನ ಮಕ್ಕಳು ನಿನ್ನನ್ನು ವರಿಸುವರು. ವರನು ವಧುವಿನಲ್ಲಿ ಆನಂದಿಸುವ ಹಾಗೆ ನಿನ್ನ ದೇವರು ನಿನ್ನಲ್ಲಿ ಆನಂದಿಸುವನು. ಅರ್ಥ ಆಯ್ತಾ? ವರನು ವಧುವಿನಲ್ಲಿ ಆನಂದಿಸುವ ಹಾಗೆ ನಿನ್ನ ದೇವರು ನಿನ್ನಲ್ಲಿ ಆನಂದಿಸುವನು. ನಿನ್ನಲ್ಲಿ ಅಂದರೆ ಯಾರು? ಇಸ್ರಾಯೇಲರು ಅಲ್ವೇ? ನಿನ್ನ ದೇವರು ನಿನ್ನಲ್ಲಿ ಆನಂದಿಸುವನೆಂಬುದಾಗಿ ಹೇಳುವಾಗ ವರನು ಯಾರು? ದೇವರು. ವಧು ಯಾರು? ಇಸ್ರಾಯೇಲ್. ಅರ್ಥ ಆಯ್ತಾ ಇಲ್ಲಿ? ಓಕೆ, ಮತ್ತೊಂದು ವಚನ ಓದಿಕೊಳ್ಳೋಣ. ಇದೇ ಓಷಾಯ 2:19 ನಾವು ನೋಡ್ತೇವೆ. ಓಷಾಯ 2:19. ನಾನು ನಿನ್ನನ್ನು ಶಾಶ್ವತವಾಗಿ ಹೊರಿಸುವೆನು, ಹೌದು ನೀತಿ ನ್ಯಾಯ ಪ್ರೀತಿ ದಯೆಗಳಿಂದ ನಿನ್ನನ್ನು ಹೊರಿಸುವೆನು. ಓಕೆ, ನಾನು ನಿನ್ನನ್ನು ನಂಬಿಕೆಯಿಂದ ಹೊರಿಸಲು ನೀನು ಯೆಹೋವನಾದ ನನ್ನನ್ನು ತಿಳಿದುಕೊಳ್ಳಿವಿ. ಅಲ್ಲಿ ಹೊರಿಸುವೆನು ಏನರ್ಥ? ಹೊರಿಸುವೆನೆಂಬುದಾಗಿ ಹೇಳುವಾಗ ಹೊರಿಸುವಂತಕ್ಕಂಥ ಪದ ಎಲ್ಲಿ ಪ್ರಯೋಗ ಆಗ್ತದೆ? ಹೊರಿಸುವಂಥ ಪದ ವಿವಾಹಕ್ಕೆ ಸಂಬಂಧಪಟ್ಟಂಥ ಪದ. ಹೊರಿಸುವೆನು ಎಂಬುದಾಗಿ ಹೇಳುವಂಥದ್ದು ಮದುವೆಗೆ ಸಂಬಂಧಪಟ್ಟಂಥ ಪದ. ಅಂದರೆ ನಾನು ನಿನ್ನನ್ನು ಹೊರಿಸುವೆನು ಎಂಬುದಾಗಿ ಹೇಳುವಾಗ ಪತ್ನಿಗೆ ಹೇಳ್ತಕ್ಕಂಥ, ವಿವಾಹ ಆಗ್ತಕ್ಕಂಥ ತನ್ನ ಹೆಂಡತಿಗೆ ಹೇಳ್ತಕ್ಕಂಥ ಒಂದು ವಿಷಯ. ಈಗ ಇಸ್ರಾಯೇಲ್ ಏನಾಗಿದೆ? ಪತ್ನಿ ಆಗಿದ್ದಾಳೆ, ದೇವರು ಪತಿ ಆಗಿದ್ದಾನೆ. ಓಕೆ, ನಂತರ ಮತ್ತೊಂದು ವಚನ ಯೆರೆಮೀಯ 3:14 ಓದ್ಕೊಳ್ಳೋಣ. ಯೆರೆಮೀಯ 3:14. ಯೆರೆಮೀಯ 3:14. ಅಲ್ಲಿ ನೋಡಿ, ಇದೇ ಯೆಹೋವನ ನುಡಿ, ಭ್ರಷ್ಟನಾದ ಮಕ್ಕಳೇ ತಿರುಗಿಕೊಳ್ಳಿರಿ, ನಾನು ನಿಮಗೆ ಪತಿ. ಅದಕ್ಕೆಲ್ಲ ಏನು ಹೇಳ್ತಾ ಇದೆ? ನಾನು ನಿಮಗೆ ಪತಿ. ದೇವರು ಹೇಳ್ತಾ ಇರೋಂಥದ್ದು ಅಂದರೆ ಅರ್ಥ ನಾನು ನಿಮ್ಮ ಹಸ್ಬೆಂಡ್ ಅಥವಾ ನಾನು ನಿಮ್ಮ ಗಂಡ ಎಂಬುದಾಗಿ ಹೇಳ್ತಾ ಇರೋಂಥದ್ದು. ಅಂದರೆ ಇದು ಆತ್ಮಿಕ ಸಂಬಂಧದಲ್ಲಿ, ಆತ್ಮೀಕವಾಗಿ ನಾನು ನಿಮಗೆ ಯಜಮಾನನಾಗಿದೆ, ನೀವು ನನ್ನ ಪತ್ನಿ ಆಗಿದ್ದೀರಿ ಎಂಬುದಾಗಿ ಹೇಳುವುದನ್ನು ನೋಡುವಂತರಾಗಿದ್ದೇವೆ ಅದಲ್ವೇ? ಅದರಿಂದ ಈ ಒಂದು ಪತ್ನಿ ಹೇಗಿರಬೇಕಾಗಿದೆ? ನಂಬಿಗಸ್ತಳಾಗಿರಬೇಕಾಗಿದೆ. ಆದರೆ ಇದು ಅಪನಂಬಿಗಸ್ತಳಾಗಿ ಜೀವಿಸುವಾಗ ದೇವರಿಗೆ ಎಷ್ಟು ನೋವಾಗ್ತದೆ ಅಂತ ಆಲೋಚನೆ ಮಾಡಿ, ಎಷ್ಟು ನೋವಾಗ್ತದೆ ಎಂಬುದಾಗಿ ಆಲೋಚನೆ ಮಾಡಿ ಪ್ರಿಯರೇ. ಅದೇ ನೋವನ್ನು ತನ್ನ ಪ್ರವಾದಿಯಾದಂಥ ಓಷಾಯನಿಗಿಡುತ್ತಾನೆ. ಯಾಕೆಂದರೆ ಆ ಭಾರದಲ್ಲಿ ಅವನು ದೇವರ ವಾಕ್ಯನ ಹೇಳಬೇಕಾದ್ರಿಂದ. ಓಕೆ, ನಂತರ ಎರಡನೇ ಕಾರಣ ಇಲುಸ್ಟ್ರೇಟಿವ್ ರೀಸನ್ ಎಂಬುದಾಗಿ, ಅಂದರೆ ಒಂದು ದೃಷ್ಟಾಂತವಾದ ಕಾರಣ. ದೃಷ್ಟಾಂತವಾಗಿ ಅಂದ್ರೆ ಅರ್ಥ ಏನಂತಂದರೆ, ಇವನ ಸ್ವಂತ ಮದುವೆ ಜನಗಳಿಗೆ ಒಂದು ಕಾಣುವಂಥ ಒಂದು ಉದಾಹರಣೆ. ಇವನು ಮಾಡ್ಕೊಳ್ತಕ್ಕಂಥ ಮದುವೆ ಅಲ್ವೇ ಒಂದು ದೃಷ್ಟಾಂತವಾಗಿ ಜನರ ಮಧ್ಯದಲ್ಲಿ ಕಾಣುವಂಥದ್ದು. ಓಕೆ, ಅದು ಏನು ತೋರಿಸ್ತಾ ಐತೆ? ನಾವು ಹೆಂಗಿದ್ದೇವೆ ನಾವು ಆತ್ಮೀಕವಾಗಿ ಎಂಬುದನ್ನು ತೋರಿಸ್ಲಿಕ್ಕೋಸ್ಕರ ಇವನು ಒಂದು ದೃಷ್ಟಾಂತವಾಗಿ ಇಲ್ಲಿ ನಿಲ್ಲಿಸಿರುವಂಥದ್ದು ದೇವರು. ಒಂದು ಒಳಗೆ ಅವನು ಅನುಭವಿಸುವಂಥದ್ದು. ಎರಡನೇದು ನೋಡುವಂಥ ಇಸ್ರಾಯೇಲ್ ಜನರಿಗೆ ಒಂದು ದೃಷ್ಟಾಂತ ಇದು. ನಾವು ಹೇಗಿದ್ದೇವೆ ಎಂಬುದನ್ನು ತೋರಿಸ್ಲಿಕ್ಕಾಗಿ. ಅಂದರೆ ಈ ಓಷಾಯನು ಆತನ ಪತಿ ಆಗಿದ್ದಾನೆ, ಗೋಮೇರಳು ಆತನ ಹೆಂಡತಿ ಪತ್ನಿ ಆಗಿದ್ದಾಳೆ. ಇದು ಹೇಗೆ ಅವಳು ನಡ್ಕೊಳ್ತಾ ಇದ್ದಾಳೆ ಎಂಬುದಾಗಿ ಅದು ದೃಷ್ಟಾಂತ ಲೋಕಕ್ಕೆಲ್ಲ ಕಾಣಬೇಕು. ಅದು ಅಲ್ಲಿರುವಂಥ ಇಸ್ರಾಯೇಲ್ ಜನರಿಗೆ ಕಾಣಬೇಕು. ಇಸ್ರಾಯೇಲ್ ಜನರಿಗೆ ಕಾಣುವಾಗ ಅದರ ಅರ್ಥ ಏನಂತಂದರೆ, ನಾವು ದೇವರಿಗೆ ಇದೇ ರೀತಿ ದ್ರೋಹಿಗಳಾಗಿದ್ದೇವೆ ಎಂಬುದನ್ನು ತೋರಿಸ್ಲಿಕ್ಕೋಸ್ಕರ ಇರುವಂಥ ಒಂದು ಚಿತ್ರಣ ಅದು. ಮೂರನೇ ಕಾರಣ
ಮೂರನೇ ಕಾರಣ ಪ್ರೊಫೆಟಿಕಲ್ ರೀಸನ್ ಅಂತ, ಒಂದು ಪ್ರವಾದನೆಯ ಕಾರಣ. ಪ್ರವಾದನೆ ಅಂದರೆ ಇಲ್ಲಿ ಮಕ್ಕಳು 3 ಜನ ಮಕ್ಕಳು ಹುಟ್ಟುತ್ತಾರೆ. ಆ ಮಕ್ಕಳು ಹುಟ್ಟುವಂಥ ಮಕ್ಕಳು ಅವರ ಹೆಸರುಗಳೇನು ತಿಳಿಸ್ತದೆ ಅಂದರೆ ಮುಂದೆ ಇಸ್ರಾಯೇಲರಿಗೆ ನ್ಯಾಯ ತೀರ್ಪು ಬರ್ತದೆ ಎಂಬುದನ್ನು ತಿಳಿಸುವಂಥದ್ದಾಗಿದೆ. ಆಯ್ತಲ್ವಾ? ಇಸ್ರಾಯೇಲರಿಗೆ ನ್ಯಾಯ ತೀರ್ಪು ಬರ್ತದೆ ಎಂಬುದಾಗಿ ಈ ಮಕ್ಕಳ ಹೆಸರುಗಳು ತಿಳಿಸುವಂಥದ್ದಾಗಿದೆ. ಹಾಗಿದ್ರೆ ಹೋಶಾಯ, ಗೋಮೆರ್ ಅವರ ಮಕ್ಕಳು ಎಲ್ಲರೂ ಸಹ ಏನು ಹೇಳಲಿಕ್ಕಿದ್ದಾರೆ? ಇಸ್ರಾಯೇಲರ ಪಾಪ, ಅವ್ರು ಬರ್ತಕ್ಕಂಥ ನ್ಯಾಯ ತೀರ್ಪು, ಇದರ ಕುರಿತಾಗಿಯೇ ಅವರ ಒಂದು ಜೀವನ ತೋರಿಸುವಂಥದ್ದಾಗಿದೆ, ಅವರ ಹೆಸರುಗಳು ತೋರಿಸುವಂಥದ್ದಾಗಿದೆ. ಅದರಿಂದ ಪ್ರಿಯರೇ, ಇದು ಬಹಳ ಪ್ರಾಮುಖ್ಯವಾದ ಸತ್ಯ ನಾವು ಕಲೀಲಿಕ್ಕೆ ಹೋಗುವಂಥದ್ದು. ನಮಗೂ ದೇವ್ರಿಗೂ ಸಹ, ಸಭೆಗೂ ದೇವ್ರಿಗೂ ಸಹ ಏನು ಸಂಬಂಧ ಇದೆ? ಏನು ಸಂಬಂಧ ಇದೆ? ಕರ್ತನಾದ ಯೇಸು ಕ್ರಿಸ್ತನಿಗೂ ಸಭೆಗೆ ಏನು ಸಂಬಂಧ ಇದೆ? ಆತ್ಮಿಕವಾಗಿ ಹೇಳುವಂಥದ್ದು ಏನು ಸಂಬಂಧ ಇದೆ? ಪೌಲನು ಹೀಗೆ ಬರೀತಾನೆ 2 ಕೊರಿಂಥ ಪತ್ರಿಕೆಯಲ್ಲಿ ಅಲ್ವೇ, ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ನಿಮಗೆ ಶುದ್ಧ ಕಣ್ಣಿಯಂತೆ ಒಪ್ಪಿಸಬೇಕೆಂದು ಆತನಿಗೆ ನಿಶ್ಚಯ ಮಾಡಿದನಲ್ಲ. ಏನರ್ಥ? ಸೇಮ್ ಮ್ಯಾಟರ್ ಅಲ್ವಾ? ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರು ಯಾವ ರೀತಿ ದೇವರಿಗೆ ಪತ್ನಿಯಾಗಿದ್ದಾರೋ ಅದೇ ಪ್ರಕಾರ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನಿಗೆ ಸಭೆಯು ಮೊದಲ ಗಿತ್ತಿಯಾಗಿದೆ ಎಂಬುದಾಗಿ ನೋಡುವಂತರಾಗಿದ್ದೇವೆ ಅಲ್ವೇ? ಈಗ ಈ ಮೊದಲ ಗಿತ್ತಿ ಹೇಗಿರಬೇಕು? ಯಾವ ನಂಬಿಕೆಸ್ತಿಗೆಲ್ಲ ನಾವು ಬದುಕ್ತಾ ಇದ್ದೇವೆ? ಪೌಲನು ಅದನ್ನು ಬರೆಯುವಾಗ ಬಹಳ ಭಯದಲ್ಲಿ ಬರೀತಾನೆ. ನಾನು ಆ ವಚನ ನಿಮಗೆ ಹೇಳಲಿಕ್ಕೆ ನಾನು ಇಷ್ಟೊಳ್ಳವನಾಗಿದ್ದೇನೆ. ಯಾಕಂದರೆ ಇದು ನಾವು ನೋಡುವಾಗ ನಮಗೆ ಅನ್ವಯಿಸುವಂಥ ಒಂದು ವಿಷಯಗಳು ಅಲ್ವೇ? ನಾವು ತಿಳ್ಕೊಂಡಿರೋದೇನಂದ್ರೆ ಅವರು ಇಸ್ರಾಯೇಲ್ಗಳು ಹೇಳದ್ದು ಅಲ್ವೇ, ನಮಗೇನು ಹೊಸ ಒಡಂಬಡಿಕೆ ಇಲ್ವಲ್ಲ ಎಂಬುದಾಗಿ. ಹೊಸ ಒಡಂಬಡಿಕೆಯನ್ನು ಅದೇ ಕಾನ್ಸೆಪ್ಟಲ್ಲಿ ಬರೆದಿರುವಂಥದ್ದು. ನಾವು 2 ಕೊರಿಂಥದವರಿಗೆ ಬರೆದ ಪತ್ರಿಕೆಗೆ ಬರೋಣ, ಅಲ್ಲಿ ಓದನ ವಚನವನ್ನು. ಅಲ್ಲಿ 11ನೇ ಅಧ್ಯಾಯ, ಅಲ್ಲಿ ಗಮನಿಸಿ ಏನು ಬರೆಯಲ್ಪಟ್ಟಿದೆ. 2ನೇ ವಚನದಿಂದ ಓದಿಕೊಳ್ಳೋಣ. ಯಾಕಂದರೆ ದೇವರಲ್ಲಿರುವಂಥ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕಣ್ಣಿಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದನಲ್ಲ ಅಲ್ವೇ? ಅವನು ದೇವರಲ್ಲಿರ್ತಕ್ಕಂಥ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಅರ್ಥ ಏನೋ? ಏನರ್ಥ ಏನೋ? ದೇವರು ಚಿಂತಿಸುವಂಥ ಚಿಂತೆ ನನಗಿದೆ. ದೇವರು ಏನು ಚಿಂತೆ ಇದೆಯೋ ಆ ಚಿಂತೆಯಿಂದಲೇ ನಿಮ್ಮನ್ನು ಚಿಂತಿಸ್ತಾ ಇದ್ದೇನೆ. ಇದೇ ಫೀಲಿಂಗ್ ಹೋಶಾಯನಿಗಿರ್ಬೇಕಂತ ದೇವರು ಹೇಳದಂಥದ್ದು. ನನಗಿರುವಂಥ ಚಿಂತೆ ನಿನಗಿರ್ಬೇಕಂತ. ಪ್ರಿಯ ದೇವ್ರ ಮಕ್ಕಳೇ, ದೇವ್ರಿಗಿರುವಂಥ ಚಿಂತೆ, ದೇವ್ರಿಗಿರ್ತಕ್ಕಂಥ ಒಂದು ಹೃದಯ ನಮಗೂ ಸಹ ಇರಬೇಕು. ಆ ಮಟ್ಟಕ್ಕೆ ನಾವು ಹೋಗ್ಬೇಕು. ದೇವರ ಹಾರ್ಟ್ ಬೀಟ್ ಗೊತ್ತಾಗಬೇಕು ನಮಗೆ. ಅದು ನಮ್ಮ ಜೀವಿತದಲ್ಲಿ ಅನುಭವಿಸುವಂಥ ಒಂದು ವಿಷಯ ದೇವ್ರ ಕುರಿತಾಗಿ. ಅದಿಲ್ಲದೆ ಇದ್ರೆ ಸುಮ್ಮನೆ ನಾವು ಒಂದು ಅರ್ಥವಿಲ್ಲದಂಥ ಕ್ರಿಸ್ತಿಯ ಜೀವನ ಮಾಡ್ತೇವೆ ಅಷ್ಟೇ. ಇಲ್ಲಿ ನೋಡುವ ಸಮಯದಲ್ಲಿ ಪ್ರಿಯರೇ ಏನು ಹೇಳ್ತದೆ? ನಾ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕಣ್ಣಿಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದನಲ್ಲ. ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೊಳಬಿದ್ದು ಮೋಸ ಹೋದಳೋ ಹಾಗೆ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದಿತ್ತೆಂದು ನನಗೆ ಭಯ ಉಂಟು. ಇಲ್ಲಿ ಗಮನಿಸಿ, ಪೌಲನು ಬರೆಯುವಾಗ ಕೋರಿಂಥ ಸಭೆಯವರ ಕುರಿತಾಗಿ, ವಿಶ್ವಾಸಗಳ ಕುರಿತಾಗಿ ನನಗೆ ಭಯ ಇದೆ. ಯಾಕೆ? ನಿಮ್ಮಲ್ಲಿ ಕ್ರಿಸ್ತನ ಕಡೆಗೆ ಇರಬೇಕಾದಂಥ ಯಥಾರ್ಥತ್ವ ಪಾತಿವ್ರತ್ಯ ಎಂದಾದ್ರೂ ಕೆಟ್ಟು ಹೋಗ್ಬಿಡ್ತದ ಅಂತ. ಇದು ಸೇವಕರುಗಳಿಗೂ ನಾಯಕರುಗಳಿಗೂ ಬಹಳ ಪ್ರಾಮುಖ್ಯ ಇರಬೇಕಂತ ಒಂದು ವಿಷಯ. ಎಲ್ಲಿ ಆದರೂ ಕ್ರಿಸ್ತನ ಇರ್ತಕ್ಕಂಥ ಯಥಾರ್ಥವನ್ನು ಬಿಟ್ಬಿಡ್ತಾರೋ, ಪಾತಿವ್ರತ್ಯನ ಕೆಡಿಸ್ಕೊಳ್ತಾರೆ ಅಂತಕ್ಕಂಥ ಭಯ ಇರ್ಬೇಕು. ಯಾಕೆ ಹೇಳಿ? ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಇನ್ನೊಬ್ಬ ಎಳ್ಕೊಂಡವಳನ್ನ. ಅದೇ ಪ್ರಕಾರ ಪ್ರಿಯ ವಿಶ್ವಾಸಿಗಳೇ, ಪ್ರಿಯ ದೇವಜನರೇ, ನಿಮ್ಮನ್ನು ಸಹ ನಾನಾ ಯಜಮಾನರುಗಳು ಎಳಿಲಿಕ್ಕಿದೆ. ಲೋಕದಲ್ಲಿ ಅನೇಕರಿದ್ದಾರೆ. ಒಂದು ವೇಳೆ ಹಣ ಇರ್ಬೋದು, ಒಂದು ವೇಳೆ ಐಶ್ವರ್ಯ ಇರ್ಬೋದು, ಒಂದು ವೇಳೆ ಲೋಕದ ಸ್ಥಾನ ಇರ್ಬೋದು,
ಲೋಕದ ವಿಷಯಗಳಿರ್ಬೋದು. ಇದೆಲ್ಲವೂ ಸಹ ನಮಗೆ ಮತ್ತೊಂದು ಯಜಮಾನ ನಮ್ಮನ್ನ ಅಟ್ರಾಕ್ಟ್ ಮಾಡುವಂತ, ನಮ್ಮನ್ನ ಮೋಸಗೊಳಿಸ್ಲಿಕ್ಕೆ, ಎಳೆದುಕೊಳ್ಳಿಕ್ಕೆ, ನಮ್ಮ ಯಥಾರ್ಥ ಮನಸ್ಸನ್ನ ತನ್ನ ಕಡೆ ಸೆಳೆಕೊಳ್ಳಿಕ್ಕೆ ಹೊಂಚು ಆಗ್ತಕ್ಕಂಥ ಅನೇಕ ಯುವಕರು ಇವರು. ಅದರಿಂದ ಸಭೆ ಕ್ರಿಸ್ತನಿಗೆ ಶುದ್ಧ ಕಣ್ಣಿಕೆ ಅಂತ ಒಪ್ಪಿಸ್ಬೇಕಂತ ನಿಶ್ಚಯ ಮಾಡಲ್ಪಟ್ಟಿದ ಎಂಗೇಜ್ಮೆಂಟ್ ಆಗಿದೆ. ಆದ್ರಿಂದ ಕೆಟ್ಟು ಹೋಗಬಾರದು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಒಂದು ವಚನ, ನಾನು ಯಾಕೋನ್ ಪತ್ರಿಕೆಯಲ್ಲಿ ಒಂದು ವಚನ ನಿಮ್ಗೆ ಹೇಳ್ತೇನೆ. 4ನೇ ವಚನ ಓದುವಾಗ ಅಲ್ಲಿ ಇದೇ ಪದ ಪ್ರಯೋಗ ಮಾಡಿ ಯಾಕೋಬನು ಬರೆಯುವುದನ್ನು ನೋಡುತ್ತೆ. ಬಹಳ ಕಠಿಣವಾದಂಥ ಪದನ ಪ್ರಯೋಗ ಮಾಡ್ತಾನೆ ಅಲ್ಲಿ ಯಾಕೋಬನು. ಅಲ್ಲಿ 4ನೇ ವಚನ, ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹವು ದೇವರ ವೈರವೆಂದು ನಿಮಗೆ ತಿಳಿಯದೋ. ಗಮನಿಸಿ, ವಾಕ್ಯದಲ್ಲಿ ಏನ್ ಪದ ಪ್ರಯೋಗ ಆಗಿದೆ? ವ್ಯಭಿಚಾರಿಗಳು ನೀವು. ಯಾರಿಗೆ ಹೇಳುವಂಥದ್ದು? ಲೋಕ ಪ್ರೀತಿ ಮಾಡುವಂಥವ್ರಿಗೆ, ಲೋಕದ ಆಸೆಗಳ ಕಡೆಗೆ ಹೋಗುವಂಥವ್ರಿಗೆ ಏನ್ ಹೇಳ್ತಾ ಇದೆ? ವ್ಯಭಿಚಾರಿಗಳು ನೀವು. ಲೋಕ ಒಂದು ಯಜಮಾನ, ಕ್ರಿಸ್ತನೊಂದು ಯಜಮಾನ. ನೀವೇನ್ ಮಾಡ್ತೀರಾ? ನಿಜವಾದಂತ ಈ ಯಜಮಾನನ್ನ ಬಿಟ್ಟು ಲೋಕವೆಂಬ ಯಜಮಾನ ಕಡೆಗೆ ತಿರುಗಿಕೊಂಡಿದ್ದೀರಾ. ವ್ಯಭಿಚಾರಿಗಳು ನೀವು ಎಂಬುದಾಗಿ ಬರೆಯಲ್ಪಟ್ಟಿರೋದನ್ನ ನೋಡುವಂತರಾಗಿದೆ ಪ್ರೇರೆ. ಎಂದ ಬಹಳ ಎಚ್ಚರಿಕೆ ಆಗಿರ್ಬೇಕು. ನಮಗೆ ಪತಿ ಯಾರು, ನಮ್ಮ ಯಜಮಾನ, ನಮ್ಮ ಮದಲಿಂಗನ ಯಾರು ಎಂಬುದನ್ನು ಅರ್ಥ ಮಾಡಿಕೊಂಡು ಆ ಮದಲಿಂಗನ ಕಡೆಗೆ ಇರ್ತಕ್ಕಂಥ ಯಥಾರ್ಥತ್ವವನ್ನು, ಪಾತಿರೋತ್ಯವನ್ನು ಬಿಟ್ಟು ಕೆಟ್ಟು ಹೋಗಬಾರದು. ಅಂದ್ರ ಅರ್ಥ ಏನು? ನನ್ನ ಯಜಮಾನನಿಗೆ ಸಂತೋಷ ತರದೆ ಮತ್ತೊಬ್ಬನಿಗೆ ಸಂತೋಷ ತರುವಂತ ಬದುಕನ್ನ ಬದುಕ್ತಾ ಇದ್ರೆ ನೀನು ಆತ್ಮಿಕ ವ್ಯಭಿಚಾರಿ. ನಿನ್ನ ಕರ್ತನಿಗೆ ಮೆಚ್ಚುಗೆ ಆದಂತ ಕಾರ್ಯಗಳನ್ನು ಮಾಡದೆ ಲೋಕಕ್ಕೆ ಮೆಚ್ಚುಗೆ ಆದ ಕಾರ್ಯಗಳನ್ನು, ಯಾರನ್ನೋ ಮೆಚ್ಚಿಸ್ಲಿಕ್ಕೆ, ಯಾರನ್ನೋ ಸಂತೋಷಪಡಿಸ್ಲಿಕ್ಕೆ ನೀನು ಬದುಕುತ್ತಾ ಇದ್ದರೆ ನೀನು ಆತ್ಮಿಕ ವ್ಯಭಿಚಾರಿ. ಅದೇ ದೇವರ ವಾಕ್ಯದಲ್ಲಿ ಹೇಳುವಂಥದ್ದು. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಯಾವುದನ್ನ ಮೆಚ್ಚಿಸ್ತಾ ಇದ್ದೇವೆ ನಾವು? ಯಾರನ್ನ ಸಂತೋಷಪಡಿಸ್ತಾ ಇದ್ದೇವೆ? ಓ ಸಭೆ ಎಂಬ ಕಣ್ಣೇ, ನೀನು ಯಾರನ್ನ ಸಂತೋಷಪಡಿಸ್ತಾ ಇದೀಯಾ? ನಿನ್ನ ಪತಿಯನ್ನು, ನಿನ್ನ ಮದಲಿಂಗನನ್ನು ಸಂತೋಷಪಡಿಸ್ತಾ ಇದೆಯಾ, ಅಥವಾ ಲೋಕವನ್ನ ಸಂತೋಷಪಡಿಸ್ತಾ ಇದೆಯೋ? ಬಹಳ ಪ್ರಾಮುಖ್ಯವಂತ ಒಂದು ವಿಷಯ. ಅದರಿಂದ ಇಸ್ರಾಯೇಲರು ತಮ್ಮ ನಿಜವಾದಂಥ ಪತಿಯಾದಂಥ ದೇವರಿಗೆ ಅವರ ಅಪನಂಬಿಗಸ್ಥರಾಗಿದ್ದರು. ಅನ್ಫೈತ್ಫುಲ್ ವೈಫ್, ಅಪನಂಬಿಗಸ್ಥಳಾದ ಹೆಂಡತಿ. ಆಯ್ತಲ್ವೇ? ನಾನು ನೀವುಗಳು ಹೇಗಿದ್ದೇವೆ? ನಮ್ಮ ಕರ್ತನಿಗೆ, ನಮ್ಮ ಮದಲಿಂಗನಿಗೆ ನಂಬಿಗಸ್ಥರಾಗಿದ್ದೇವೋ? ಆತನಿಗೆ ಸಂತೋಷ ತರುವಂಥ ಕಾರ್ಯಗಳಲ್ಲಿದ್ದೇವೋ? ಅಥವಾ ಇನ್ನೊಬ್ಬನನ್ನು ಸಂತೋಷಪಡಿಸ್ತಾ ಇದ್ದೇವೋ? ಹಣವನ್ನು ಸಂತೋಷಪಡಿಸ್ತಾ ಇದ್ದೇವೋ? ಜನರನ್ನು ಸಂತೋಷಪಡಿಸ್ತಾ ಇದ್ದೇವೋ? ಇನ್ನೊಂದು ಸ್ಥಾನಮಾನವನ್ನು ಸಂತೋಷಪಡಿಸ್ತಾ ಇದ್ದೇವೆ? ಯಾವುದರ ಕಡೆಗೆ ನಮ್ಮ ಒಲಿವಿದೆ? ಬಹಳ ಎಚ್ಚರಿಕೆಯಾಗಿ ನಾವು ಹೋಗುವಂಥರಾಗಿರ್ಬೇಕು ಪ್ರೇರೆ. ಓಷಾಯನು ಅದೇ ನಮಗೆ ಕಲಿಸುವಂಥದ್ದು. ಓಷಾಯನ ಪುಸ್ತಕ ನಮಗೆ ಕಲಿಸುವಂಥದ್ದು ಅದೇ ಎಂಬುದಾಗಿ ನೋಡುವಂಥರಾಗಿದ್ದೇವೆ. ಅದರಿಂದ ಈ ವಾಕ್ಯದಲ್ಲಿ ನಾವು ನೋಡುತ್ತಾ ಬಂದ ಹಾಗೆ ಓಷಾಯನ ಕುರಿತಾಗಿ ಅವನ ಹೆಸರಿನ ಕುರಿತ ನಾವು ಕಲಿತೀವಿ. ಅವನ ರಕ್ಷಣೆ ಎಂಬುದಾಗಿ ಅವನು ಕಾಲ ಇದ್ದಂಥ ಕಾಲ 755ರಿಂದ 715 BC ಅಲ್ಲಿದ್ದನೆಂಬುದಾಗಿ ನೋಡ್ತಾ ಬಂದೆವು. ಆಗಿದ್ದಂಥ ಕೆಲವು ಅರಸರುಗಳ ಕುರಿತಾಗಿ ಬರೆಯಲ್ಪಟ್ಟಿದೆ. ಅರಸರುಗಳ ಕುರಿತ ನೋಡುವಾಗ 1ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. 1ನೇ ಅಧ್ಯಾಯದ 1ನೇ ವಚನ ಓದುವಾಗ ಅಲ್ಲಿ ಯಹೂದ್ಯರ ಅರಸರು 4 ಅರಸರ ಹೆಸರಿದೆ. ನಂತರ ಇಸ್ರಾಯೇಲ್ ಒಬ್ಬ ಅರಸನ ಹೆಸರನ್ನ ಅಲ್ಲಿ ನೋಡುವಂತರಾಗಿದ್ದೇವೆ. 1ನೇ ಅಧ್ಯಾಯ 1ನೇ ವಚನ. ಯಹೂದದ ಅರಸರಾದ ಉಜ್ಜಿಯ, ಯೋತಾಮ, ಅಹಾಜ, ಹಿಜ್ಕೀಯ ಇವರ ಕಾಲದಲ್ಲಿ, ಅಂದರೆ ಇಸ್ರಾಯೇಲಿನ ಅರಸನು ಯೆಹೋವಾಷನ ಮಗನೂ ಆದ ಯರೊಬ್ಬಾಮನ ಕಾಲದಲ್ಲಿ, ಬೇಯೇರಿಯ ಮಗನಾದ ಹೋಶೇಯನಿಗೆ ಯೆಹೋವನು ದಯಪಾಲಿಸಿದ ವಾಕ್ಯವು ಎಂಬುದಾಗಿ ನೋಡುತ್ತೇವೆ. ಇಲ್ಲಿ 5 ಅರಸರು ಉಚ್ಚಾರಣೆ ಮಾಡಿದೆ. 4 ಅರಸರು ಯೂದಾಯ ಅಥವಾ ದಕ್ಷಿಣ ರಾಜ್ಯಕ್ಕೆ ಸಂಬಂಧಪಟ್ಟಂಥವರು. ಉಜ್ಜಿಯ, ಯೋತಾಮ, ಅಹಾಜ, ಹಿಜ್ಕೀಯ ಇವ್ರು 4 ಅರಸರು ದಕ್ಷಿಣ ರಾಜ್ಯದ ಅರಸರುಗಳು. ಇಸ್ರಾಯೇಲ್ ಅರಸ ಒಬ್ಬನೇ ಇರುವಂಥದ್ದು. ಯಾರವನು? ಯಾರೊಬ್ಬಾಮನು. ಯಾರೊಬ್ಬಾಮ ಎಂಬುದಾಗಿ ಹೇಳುವಾಗ ಮೊದಲನೇ ಯಾರೊಬ್ಬಾಮ ಅಲ್ಲ, 2ನೇ ಯಾರೊಬ್ಬಾಮನೇ ಅವನು. ಆ ಯಾರೊಬ್ಬಾಮನ ತಂದೆ ಹೆಸರನ್ನು ನೆಬಾಟನ ಮಗನಾದ ಯಾರೊಬ್ಬಾಮ. ಈ ಯಾರೊಬ್ಬನ ಮಗನ ಹೆಸರು ಯೆಹೋವಾಷನ ಮಗನು ಆದ ಯಾರೊಬ್ಬಾಮ. ಇವನು ಯೇಹುವಿನ ಲೈನ್, ಇವನು ಯೇಹುವಿನ ಡಿಸೆಂಡೆಂಟ್ ಅಂತ ಎಂಬುದಾಗಿ ಕರಿತೇವೆ. ಅಂದರೆ ಯೇಹು ಬರ್ತನಲ್ಲ ಗೊತ್ತ ಅರಸನು, ಅವನ ಲೈನಲ್ಲಿ ಬರುವಂಥವನು. ನೆಬಾಟನ ಮಗನ ಅಂತ ಯಾರೊಬ್ಬಾಮನ ಲೈನ್ ಬೇರೆ, ಇವನ್ ಲೈನೇ ಬೇರೆ.
ಓಕೆ, ಈ ಯರೋಬಾಮನು ಸೆಕೆಂಡ್ ಜೆರೋಬಾಮ್ ಎಂಬುದಾಗಿ ಕರೀತಾರೆ. ಎರಡನೇ ಯರೋಬಾಮನ, ಮೊದಲನೇ ಯರೋಬಾಮನು ನೆಬಾಟನ ಮಗನಂತ ಯರೋಬಾಮನು, ಅವನು ಡಿವೈಡೆಡ್ ಕಿಂಗ್ಡಮ್ ಅಲ್ಲಿ ಉತ್ತರ ರಾಜ್ಯದಲ್ಲಿ ಮೊದಲನೇ ಅರಸ, ಇವನು ಎರಡನೇ ಅರಸ. ಇವನ ಕಾಲದಲ್ಲೇ ಈ ಹೋಶಾಯನಿಗೆ ದೈವ ದರ್ಶನ ಅಥವಾ ದೈವೋಕ್ತಿ ಉಂಟಾಯಿತು ಎಂಬುದನ್ನು ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಓಕೆ, ಇಲ್ಲಿನ ಈ ಹೋಶಾಯನ ಗ್ರಂಥದ ಪ್ರಸ್ತಾಪನೆ ಮೇಲೆ ಗೊತ್ತಿಲ್ಲ, ಸ್ಪಿರಿಚುವಲ್ ಅಡಲ್ಟರಿ ಆ್ಯಂಡ್ ಅನ್ಚೇಂಜಿಂಗ್ ಲವ್ ಆಫ್ ಗಾಡ್. ಅಂದರೆ ಇಸ್ರಾಯೇಲರ ಆಧ್ಯಾತ್ಮಿಕ ವಿಚಾರ, ದೇವರ ಬದಲಾಗದ ಪ್ರೀತಿ. ದೇವರ ಪ್ರೀತಿ ಎಂದಿಗೂ ಬದಲಾಗುವುದಿಲ್ಲ, ದೇವರು ಪ್ರೀತಿ ಮಾಡುತ್ತಲೇ ಬರುತ್ತಾನೆಂಬುದನ್ನು ನಾವು ನೋಡುವಂಥರಾಗಿದ್ದೇವೆ ಪ್ರೇರೆ. ಅದರಿಂದ ನಾವು ಅವರ ಮಕ್ಕಳ ಹೆಸರು ಕುರಿತ ಕಲಿತ್ವಿ. ಗೋಮೇರಳ ಒಂದು ಸ್ಥಿತಿ, ಗೋಮೇರಳ ಅಂದರೆ ಹೋಶಾಯನ ಹೆಂಡತಿ ಏನಾಗಿರ್ಲಿ ಎಂಬುದಾಗಿ ಕಲಿತಾ ಬಂದ್ವಿ. ಅವರ ಮಕ್ಕಳ ಹೆಸರುಗಳು ನಾವು ಕಲಿತಾ ಬಂದ್ವಿ. ಮುಂದೆ ಇನ್ನೂ ಸಹ ನಾವು ಇದನ್ನು ವಿವರಣೆ ಮಾಡಲಿಕ್ಕೆ ಹೋಗುತ್ತೇವೆ. ನಂತರ ಹೋಶಾಯನು ಏನು ಮುಂದಾಗುವುದನ್ನು ತಿಳಿಸಿದನೋ ತನ್ನ ಕಾಲದಲ್ಲೇ ಅದು ಇಸ್ರಾಯೇಲ್ ಜೀವಿತದಲ್ಲಿ ನಡೆಯಿತು. ಏನು ತಿಳಿಸಿದನು ಎಂಬುದಾಗಿ ನೋಡುವಾಗ, ಇವರು ಚದುರಿಸಲ್ಪಡುತ್ತಾರೆ ಎಂಬುದಾಗಿ. ಮೊದಲನೇ ಮಗನ ಹೆಸರು ನಮಗೆ ಗೊತ್ತಾ, ಇಸ್ರಾಯೇಲ್ ಎಂಬುದಾಗಿ ಹೇಳುವಾಗ ಸ್ಕ್ಯಾಟರ್ಡ್ ಅಂತ ಅರ್ಥ. ಸ್ಕ್ಯಾಟರ್ಡ್ ಎಂಬುದಾಗಿ ಹೇಳುವಾಗ ಚದುರಿಸಲ್ಪಡುವಂಥ ಒಂದು ವಿಷಯ, ನಾನು ಮುಂದೆ ವಿವರಣೆ ಮಾಡ್ತೇನೆ. ಓಕೆ, ಅದು ಇವನ ಕಾಲದಲ್ಲೇ ನೆರವೇರಿತು. ಇವನಿರುವಂಥ ಕಾಲದಲ್ಲಿ, ನಾನು ಹೇಳಿದ್ನಲ್ಲ, BC 755ರಿಂದ 715 ತನಕ ಇದ್ನು. ಹಾಗಿದ್ರೆ ಈ ಇಸ್ರಾಯೇಲ್ ರಾಜ್ಯ ಅಶೂರದ ಸೈನ್ಯದಿಂದ ವಶವಾಯಿತು. ಅವರೆಲ್ಲ ಕಡೆ ಇಸ್ರಾಯೇಲ್ ಚದುರಿಸಿಬಿಟ್ರು ಅಶೂರರು, ಅಲ್ವೇ? ಅದು ಯಾವಾಗ ನಡೀತು ಅಂತ ನಾನು ಮೊದಲೇ ಒಂದು ಡೇಟ್ ಹೇಳಿದ್ದೇನೆ, 721ರಲ್ಲಿ. ಹಾಗಿದ್ರೆ 721ರಲ್ಲಿ ನಡೆದ ಮೇಲೆ 715 ತನಕ ಇವನು ಇದ್ನು ಎಂಬುದಾಗಿ ನೋಡುತ್ತೇವೆ. ಹಾಗಿದ್ರೆ 721ರಲ್ಲೇ ಇವನಿರುವಾಗಲೇ, ಹೋಶಾಯನಿರುವಾಗಲೇ ತಾನು ಹೇಳದಂತ ದೇವರ ಪ್ರವಾದನೆ ನೆರವೇರಿ ಇಸ್ರಾಯೇಲೆಲ್ಲ ಚದುರಿ ಹೋದರು ಎಂಬುದಾಗಿ ನೋಡುವಂಥರಾಗಿದೆ. ಅಶೂರ್ಯ ಸೈನ್ಯ ಬಂದು ಅವನ್ನ ಚದುರಿಸಿ ಬಿಟ್ಟಿತ್ತು. ಮುಂದೆ ನಾನು ದೇವಚಿತ್ವಾರ ಒಂದೊಂದು ವಾಕ್ಯ ಕಲಿಯುವಾಗ ನಾನು ಆ ವಿಷಯವನ್ನು ನಾನು ಹೇಳುವಂತನಾಗಿದ್ದೇನೆ. ನಂತರ ಈ ಒಂದು ಇಸ್ರಾಯೇಲರನ್ನ ಈ ಹೋಶಾಯನ ಗ್ರಂಥದಲ್ಲಿ ಎಫ್ರಾಯಿಮ್ ಅಂತ ಮತ್ತೆ ಹೇಳಲ್ಪಟ್ಟಿದೆ. ಹೋಶಾಯನ ಗ್ರಂಥದಲ್ಲಿ ಎಫ್ರಾಯಿಮ್ ಅಂತ ಆ ಕುಲವನ್ನೇ ಹೆಚ್ಚಾಗಿ ಅಲ್ಲಿ ಒತ್ತಿ ಹೇಳ್ತದೆ, ಅಲ್ವೇ? ಎಫ್ರಾಯಿಮ್ ಯಾಕೆ ಬಂತು ಅಂದರೆ, ಒಂದು ಕಾರಣ, ಎಫ್ರಾಯಿಮ್ ಕುಲದ ಜನಸಂಖ್ಯೆ ಜಾಸ್ತಿ. ಇಸ್ರಾಯೇಲಲ್ಲಿ ಎಫ್ರಾಯಿಮ್ ಕುಲ ದೊಡ್ಡ ಕುಲ, ಆಯ್ತಾ? ಎರಡನೇ ಕಾರಣ, ಎಫ್ರಾಯಿಮರೇ ಫಸ್ಟು ದೇವರಿಂದ ಹಿಂಜರಿದು ಹೋದಂಥವ್ರು. ಆ ಕುಲನೇ ಫಸ್ಟು ದೇವರಿಂದ ಹಿಂಜರಿದು ಹೋಯಿತು. ಅದಕ್ಕೆ ದೇವರು ಅವರ ಹೆಸರನ್ನೇ ಅಲ್ಲಿ ಪ್ರಸ್ತಾಪ ಮಾಡಿ ಹೇಳುವುದನ್ನು ನೋಡುವಂಥ. ಎಫ್ರಾಯಿಮ್ ಎಂಬುದಾಗಿ ಹೇಳುವಾಗ ಟೋಟಲಿ ಎಲ್ಲ ಕುಲಗಳನ್ನು ಸೇರಿಸಿನೇ ದೇವರು ಹೇಳ್ತಾ ಇರುವಂಥದ್ದು. ಇನ್ನೊಂದು ಹೆಸರು ಅದಕ್ಕಷ್ಟೇ, ಎಫ್ರಾಯಿಮ್ ಕುಲವನ್ನ ಹೇಳುವಂಥದ್ದು. ಇಲ್ಲಿ ನೋಡುವಾಗ ಬೆನ್ಯಾಮೀನ್ ಕುಲ ಇದೆ, ಯಹೂದ ಕುಲ ಇದೆ ಅಂತೇಳಿ. ಆಗ ಏನಂತ ಕರೀತಾರೆ, ಎಲ್ಲರಿಗೂ ಯಹೂದ್ಯರು ಎಂಬುದಾಗಿ ಕರೀತಾರೆ, ಅಲ್ವಾ? ಹಾಗೇನೆ ಇಲ್ಲಿ ಎಫ್ರಾಯಿಮ್ ಎಂಬುದಾಗಿ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಟೋಟಲ್ 10 ಕುಲಕ್ಕೆ ದೇವರು ಇಲ್ಲಿ ಹೇಳ್ತಾ ಇರೋದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದರಿಂದ ಹೋಶಾಯನ ಗ್ರಂಥದಲ್ಲಿ ಇರುವಂಥ ಪದ ಹೆಚ್ಚು ಅಡ್ರೆಸ್ಸಿಂಗ್ ಮಾಡುವಂಥದ್ದು ಎಫ್ರಾಯಿಮ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದರಿಂದ ಈ ಹೋಶಾಯನ ಗ್ರಂಥದಲ್ಲಿರ್ತಕ್ಕಂಥ ವಿಷಯಗಳು ಸುಮಾರು ಒಂದು 30 ಸಾರಿ ಹೊಸ ಒಡಂಬಡಿಕೆಯಲ್ಲಿ ಕೋಟ್ ಆಗಿದೆ. ಒಂದು ಚಿಕ್ಕ ಪುಸ್ತಕ ಇದು. ಈ ಚಿಕ್ಕ ಪುಸ್ತಕದಲ್ಲೇ ಇರುವಂಥ ವಿಷಯಗಳನ್ನು ಹೊಸ ಒಡಂಬಡಿಕೆಯಲ್ಲಿ ಒಂದು 30 ಸಾರಿ ಕೋಟ್ ಮಾಡಿರೋದನ್ನ ಅಥವಾ ಅಲ್ಲಿರುವಂಥ ವಾಕ್ಯವನ್ನು ತೆಗೆದು ಮಾತಾಡೋದನ್ನ ನಾವು ನೋಡುವಂತರಾಗಿದ್ದೇವೆ, ಆಯ್ತಲ್ವೇ? ಇದು ಅನೇಕರು ಮಾತಾಡಿದರು. ಅಲ್ಲಿ ನೋಡುವಾಗ ನಾನು ಕೆಲವು ವಚನಗಳು ನಿಮಗೆ ಹೇಳ್ತೇನೆ, ಕೆಲವು ಮಾತ್ರ ಹೇಳ್ತೇನೆ, ಅದನ್ನು ನೀವು ಓದ್ಕೊಳ್ಳೋಣ. ಹೋಶಾಯನ ಗ್ರಂಥ 6:6ರಲ್ಲಿ ಒಂದು ವಿಷಯ ಇದೆ. ಹೋಶಾಯನ ಗ್ರಂಥ 6:6ರಲ್ಲಿ ಒಂದು ವಿಷಯ, ಅದು ಹೊಸ ಒಡಂಬಡಿಕೆಯಲ್ಲಿ ಕೋಟ್ ಆಗಿರೋದನ್ನು ನೋಡುತ್ತೇವೆ. ಕೆಲವು ವಚನಗಳನ್ನು ಓದಿ ನಾವು ಮುಗಿಸೋಣ, ನಂತರ ನಾಳೆ ವಿವರವಾಗಿ ಕಲಿಯುವಂತರಾಗಿರೋಣ. 6ನೇ ವಚನ ಹೋಶಾಯನ ಗ್ರಂಥ. ಅಲ್ಲಿ ನೋಡ್ತೇವೆ, ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು, ಹೋಮಗಳಿಗಿಂತ ದೈವಜ್ಞಾನವೇ ಇಷ್ಟ ಎಂಬುದಾಗಿ. ಈ ಪದವು ಸಹ ಕರ್ತನಾಂತ ಯೇಸು ಕ್ರಿಸ್ತನು ಮತ್ತಾಯನ ಸುವಾರ್ತೆ 9:13ರಲ್ಲಿ ಅದನ್ನು ಕೋಟ್ ಮಾಡಿದ್ದಾರೆ. ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು ಎಂಬುದಾಗಿ. ಆ ವಚನ 9ನೇ 13ನೇ ವಚನ ನೀವು ಓದಿಕೊಳ್ಳಿ. ನಂತರ 11ನೇ ಅಧ್ಯಾಯ 1ನೇ ವಚನಕ್ಕೆ ಬರುವಾಗ, 1ನೇ ವಚನಕ್ಕೆ ಬರುವಾಗ ಅಲ್ಲಿ ನೋಡಿ, ಇಸ್ರಾಯೇಲ್ ಕೇವಲ ಬಾಲ್ಯದಲ್ಲಿದ್ದಾಗ ನಾನು ಅದರ ಮೇಲೆ ಪ್ರೀತಿ ಇಟ್ಟು ಆ ನನ್ನ ಮಗನನ್ನು ಐಗುಪ್ತ ದೇಶದಿಂದ ಕರೆದನು. ಓಕೆ, ಐಗುಪ್ತ ದೇಶದಿಂದ ಆ ನನ್ನ ಮಗನ ಐಗುಪ್ತ ದೇಶದಿಂದ ಕರೆದನು. ಇದು ಎಲ್ಲಿ ನೆರವೇರಿದೆ? ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 15ನೇ ವಚನ ನೆರವೇರಿದೆ. ಯಾವಾಗ? ಐಗುಪ್ತ ದೇಶದಿಂದ ಯೇಸು ಕ್ರಿಸ್ತನು, ಅಲ್ಲಿ ಗೊತ್ತುಂಟಲ್ಲ, ಐಗುಪ್ತ ದೇಶಕ್ಕೆ
ಹೆರೋದ ಸಾಯಿಸ್ಬಿಡ್ತಾನೆ ಅಂತೇಳಿ ಕರ್ಕೊಂಡು ಹೋಗಿರೋ ಮಗುವನ್ನು ಯೋಸೆಫ ಮತ್ತು ಮರಿಯಳು. ಆವಾಗ ಹೆರೋದ ಸತ್ತೋದ್ಮೇಲೆ ತಿರುಗಿ ದೇವರು ಅವರಲ್ಲಿಂದ ಕರೀತಾನೆ. ಆ ಪ್ರವಾದನೆ ಇಲ್ಲಿ ಬರೆಯಲ್ಪಟ್ಟದ್ದು ನೆರವೇರುತ್ತೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಓಕೆ, ನೀವು ಮತ್ತೆ ಸುವಾರ್ತೆ 2-15 ವಚನ ಓದಾಗ ಬರೆಯಲ್ಪಟ್ಟಿದೆ. ಅಂದ್ರೆ ಅರ್ಥ ಓಶಯನ ಗ್ರಂಥದಲ್ಲಿ ಇರ್ತಕ್ಕಂಥ ವಿಷಯಗಳು ಅಲ್ಲಿ ನೆರವೇರುವುದನ್ನು ನೋಡ್ತೇವೆ, ಕೋಟ್ ಮಾಡಿ ಇರುವುದನ್ನು ನಾವು ನೋಡುವಂತರಾಗಿದ್ದೇವೆ. ನಂತರ ಅದೇ ಪ್ರಕಾರವಾಗಿ 2:23 ಓದಿಕೊಳ್ಳೋಣ. 2:23 ಅಲ್ಲಿ ನೋಡಿ, ಇಸ್ರಾಯೇಲನ್ನು ನನಗಾಗಿ ಬಿತ್ತಿಕೊಳ್ಳುವೆನು, ಲೂರು ಹಾಮಳಿಗೆ ವಾತ್ಸಲ್ಯವನ್ನು ತೋರಿಸುವೆನು, ಲೂ ಹಮ್ಮಿಗೆ ನೀನು ನನ್ನ ಪ್ರಜೆ ಎಂದು ಹೇಳುವೆನು, ಅವರು ನನ್ನನ್ನು ನನ್ನ ದೇವರೇ ಎಂದು ಭಜಿಸುವರು. ಓಕೆ, ನನ್ನ ಪ್ರಜೆ ಎಂದು ಹೇಳುವೆನು, ಅವರು ನನ್ನನ್ನು ನನ್ನ ದೇವರೇ ಎಂದು ಭಜಿಸುವರು. ಆ ವಾಕ್ಯ ರೋಮಪತ್ರಿಕೆ 9ನೇ ಅಧ್ಯಾಯ 25ನೇ ವಚನದಲ್ಲಿ ಅದೇ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ನೀನು ನನ್ನ ಪ್ರಜೆ, ನಾನಿನ್ನ ದೇವರು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿರುವುದನ್ನು ನೀವು ಮನೆಯಲ್ಲಿ ಓದ್ಕೊಳ್ಳಿ. ನಾಳೆ ದೇವ್ರ ಚಿತ್ತವರ ಇನ್ನೂ ಅದರ ಕುರಿತಾಗಿ ನಾವು ಕಲಿಯುವಂತರಾಗಿರೋಣ. ನಂತರ 13-14ನೇ ವಚನ ಓದುವಾಗ, 13-14ನೇ ವಚನ ಓದುವಾಗ ಅಲ್ಲಿ ಸಹ ಮತ್ತೊಂದು ವಚನ ಹೊಸ ಒಡಂಬಡಿಕೆಯಲ್ಲಿ ಕೊಟ್ಟಾಗಿದೆ. ಇಲ್ಲಿ ಬರೆದಿರುವಂಥದ್ದು ನೋಡಿ, ನಾನು ಅದನ್ನು ಪಾತಾಳದ ಅಧಿಕಾರದಿಂದಲೂ ಬಿಡಿಸಲು, ಮರಣದಿಂದ ಉದ್ಧರಿಸಲು, ಮರಣವೇ ನಿನ್ನ ಉಪದ್ರವಗಳಲ್ಲಿ, ಪಾತಾಳವೇ ನೀನು ಮಾಡುವ ನಾಶನವೆಲ್ಲಿ. ಈ ವಿಷಯ 1 ಕೊರಿಂಥ 15:55 ವಚನದಲ್ಲಿ ಬರೆಯಲ್ಪಟ್ಟಿದೆ. ಗೊತ್ತಾಯ್ತಾ? ನಾನು ಯಾಕಿದು ಹೇಳ್ತೇನೆ ಎಂಬುದಾಗಿ ಹೇಳುವಾಗ, ಈ ಚಿಕ್ಕ ಒಂದು ಪ್ರವಾದನೆ ಪುಸ್ತಕದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಈ ಪ್ರವಾದನೆಯಿಂದ ಆಯ್ಕೆ ಮಾಡಿಕೊಂಡಂಥ ಅನೇಕ ಕೋಟ್ ಮಾಡಿರ್ತಕ್ಕಂಥ ನೋಡುವಂಥರಾಗಿದೆ. ಸುಮಾರು ಹೆಚ್ಚು ಕಡಿಮೆ ಒಂದು 30 ಸಾರಿ ಆದರೂ 30 ವಿಷಯಗಳು ಇಲ್ಲಿಂದ ತೆಗೆದುಕೊಂಡು ಇಲ್ಲಿ ಕೋಟ್ ಮಾಡಿದೆ. ನಾನು ಕೆಲವನ್ನು ಮಾತ್ರ ನಿಮಗೆ ಹೇಳಿದ್ದೇನೆ. ಅದರಿಂದ ಪ್ರಿಯ ದೇವ ಜನರೇ, ಈ ವಚನಗಳನ್ನು ಓದುವ ಸಮಯದಲ್ಲಿ ಈ ಪುಸ್ತಕ ಎಷ್ಟು ಪ್ರಾಮುಖ್ಯ ಎಂಬುದಾಗಿ ನಮಗೆ ತೋರಿಸುವಂಥದ್ದಾಗಿದೆ. ಅದರಿಂದ ಕೆಲವು ಇಂಟ್ರೊಡಕ್ಷನ್ ಮಾತ್ರ ಇವತ್ತು ನಾವು ಕೇಳಿಸ್ಕೊಂಡಿದ್ದೇವೆ. ಓಶಯನ ಅರ್ಥ ತಿಳ್ಕೊಂಡಿದ್ದೇವೆ. ಓಶಯನ ಯಾರು ಮದುವೆ ಆದನೋ, ಎಷ್ಟು ಮಕ್ಕಳು ಹುಟ್ಟಿದರು ಎಂಬುದಾಗಿ ತಿಳ್ಕೊಂಡಿದ್ದೇವೆ ಅಲ್ಲವೇ. ಇದರ ಮುಖ್ಯ ಪ್ರಸ್ತಾಪ ಏನೆಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಓಕೆ, ಮತ್ತು ಯಾಕೆ ಈ ರೀತಿಯಾಗಿ ದೇವರು ಅವನಿಗೆ ವ್ಯಭಿಚಾರಣೆಯ ಮದುವೆ ಎಂಬುದಾಗಿ ಹೇಳಿದನು ಎಂಬ ಕಾರಣನ ತಿಳ್ಕೊಂಡ್ವಿ. ಒಂದು, ದೇವರಿಗೆ ಎಷ್ಟು ನೋವಿದೆ ಅಂತ ಇವನ್ನ ಅರ್ಥ ಮಾಡಿಕೊಳ್ಳಬೇಕು ಈ ವಿಷಯದಲ್ಲಿ, ಇಸ್ರಾಯೇಲ್ ಮಾಡುವಂಥ ಪಾಪದ ವಿಷಯದಲ್ಲಿ, ಅದಲ್ವೇ. ನಂತರ ಅದು ಒಂದು ಇವರಿಗೆ ದೃಷ್ಟಾಂತವಾಗಿ ಕಾಣಬೇಕು ಇಸ್ರಾಯೇಲ್ ಜನರಿಗೆ. ನಂತರ ಅವನು ಹುಟ್ಟುವಂಥ ಮಕ್ಕಳು ಮುಂದೆ ಆಗ್ತಕ್ಕಂಥ ವಿಷಯಗಳನ್ನು ಇವರಿಗೆ ಏನು ನ್ಯಾಯ ತೀರ್ಪು ಬರ್ತದೋ ಅದನ್ನು ತಿಳಿಸುವಂಥವ್ರಾಗಬೇಕು. ಅದರಿಂದ ಆ ಹೆಸರುಗಳು ನೀಡುವುದನ್ನು ನಾವು ನೋಡುವಂಥರಾಗಿದ್ದೇವೆ. ಅದರಿಂದ ಈ ವಾಕ್ಯಗಳನ್ನು ಕಲಿಯುವಾಗ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಎಷ್ಟೋ ಭಾಗ್ಯವಂತರು. ಆದರೆ ನಾವು ಕಲಿಯುವಾಗ ಇದನ್ನು ನಾವು ಅಳವಡಿಸ್ಕೊಳ್ಬೇಕಾದ್ದೇನು ಗೊತ್ತುಂಟ? ದೇವರ ಕುರಿತಾದಂಥ ಯಥಾರ್ಥತ್ವವನ್ನು, ಪಾತಿರತ್ಯವನ್ನು ಬಿಡಬಾರದು. ನಾವು ಆಧ್ಯಾತ್ಮಿಕ ವಿಚಾರಗಳಾಗಬಾರದು. ಇದು ದೇವರಿಗೆ ನೋವನ್ನು ಉಂಟು ಮಾಡ್ತದೆ. ಅದರಿಂದ ದೇವರೊಬ್ಬನೇ ನಮ್ಮ ಪತಿ, ದೇವರೊಬ್ಬನೇ ನಮ್ಮ ಮದಲಿಂಗನು. ಆ ಮದಲಿಂಗನನ್ನು ಯಥಾರ್ಥವಾಗಿ ನಂಬಿಗಸ್ತರಾಗಿ ಸೇವಿಸಬೇಕೆಂಬತಕ್ಕಂಥ ವಿಷಯವನ್ನು ಕಲೀಲಿಕ್ಕೆ ಈ ಭಾಗವನ್ನು ಕಲಿತಾ ಇರೋದು. ದೇವರ ಚಿತ್ತವಾದರೆ ಮುಂದೆ ಇದನ್ನು ಕಲಿಯುವಂತರಾಗಿರೋಣ. ಪ್ರಾರ್ಥನೆ ಪೂರ್ವಕವಾಗಿ ಮತ್ತೊಂದು ಸಾರಿ ನೀವು ಓದ್ಕೊಂಡು ಬನ್ನಿರಿ. ದೇವರು ನಿಮ್ಮನ್ನು ಈ ಅಧ್ಯಾಯಗಳ ಮುಖಾಂತರ, ಈ ಒಂದು ಅಧ್ಯಯನದ ಮುಖಾಂತರ ಆಶೀರ್ವಾದ ಮಾಡಲಿಕ್ಕಿದ್ದಾನೆ. ಕರ್ತನ ಈ ವಾಕ್ಯಗಳನ್ನು ಆಶ್ರಯಿಸಲಿ. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸುವಂತರಾಗಿರೋಣ.